ನಾವೆಲ್ಲರೂ ಪ್ಲಾನ್ ಎ ಪ್ಲಾನ್ ಬಿ ಅಂತ ಇಟ್ಕೊಂಡಿರ್ತೇವೆ. ಆದ್ರೆ ಬೆಂಜಮಿನ್ ಮಾತ್ರ 3ನೇ ಪ್ಲಾನ್ ಸಿ ಇಟ್ಕೊಂಡಿರ್ತಾನೆ. ಅವನ 3 ಪ್ಲಾನಿಗೂ ಒಂದೇ ಸಲ ಆಟನ ಶುರು ಮಾಡ್ತಾನೆ. ಇದ್ಯಾವುದೋ ಮಾಡುವಾಗ ನಮಗ್ ಗೊತ್ತಾಗಲ್ಲ, ಆಟ ಮುಗಿಸೋವಾಗ ನಮಗರ್ಥ ಆಗತ್ತೆ. The number you dialed is not in service. Psych! Gotcha, bitch! That's the wrong number! ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಶ್ಲೋಕನ ಸ್ಮರಿಸುತ್ತಾ ಹಾಗೂ ಮಹಾಂತಪ್ಪ ಸ್ವಾಮಿ ಪಾದವನ್ನು ಮುಟ್ಟಿ ಸ್ಮರಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಜೀವನದ ಪುಸ್ತಕದಲ್ಲಿ ಕೆಲವು ಪುಟಗಳು ಎಂದಿಗೂ ಹಳೆಯದಾಗುವುದಿಲ್ಲ. ಅವುಗಳಲ್ಲಿ ವಿದ್ಯಾರ್ಥಿ ಜೀವನದ ನೆನಪುಗಳು ಅತ್ಯಂತ ಅಮೂಲ್ಯವಾದವು. ಮಾನ್ಯ ಅಧ್ಯಕ್ಷರು, ಮುಖ್ಯ ಅತಿಥಿಗಳು, ಗೌರವಾನ್ವಿತ ಪ್ರಾಧ್ಯಾಪಕರಿಂದ, ಪ್ರೀತಿಯ ಹಿರಿಯ ವಿದ್ಯಾರ್ಥಿಗಳು ಹಾಗೂ ನನ್ನ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಂದು ಸಂತೋಷ ಮತ್ತು ಭಾವನೆಗಳ ಸಂಗಮವಾದ ಒಂದು ವಿಶೇಷ ಕ್ಷಣಕ್ಕಾಗಿ ನಾವು ಇಲ್ಲಿ ಸೇರಿದ್ದೇವೆ. ಕಾಲೇಜು ಜೀವನದ ಸಿಹಿ ನೆನಪುಗಳನ್ನು ಮನದಲ್ಲಿ ಹೊತ್ತುಕೊಂಡು ಹೊಸ ಕನಸುಗಳತ್ತ ಹೆಜ್ಜೆ ಇಡುತ್ತಿರುವ ನಮ್ಮ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಅಂತಿಮವಾಗಿ ಬೀಳ್ಕೊಡುವ ಈ ಸಮಾರಂಭಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮೊದಲನೆಯದಾಗಿ ಪ್ರಾರ್ಥನೆಯು ಮನಸ್ಸಿಗೆ ನೆಮ್ಮದಿ, ಜೀವನಕ್ಕೆ ದಾರಿ, ಕಾರ್ಯಕ್ಕೆ ಶುಭಾರಂಭ ನೀಡುತ್ತದೆ. ಈಗ ಈ ಪವಿತ್ರ ಕಾರ್ಯಕ್ರಮಕ್ಕೆ ಶುಭಾರಂಭ ನೀಡಲು ಪ್ರಾರ್ಥನೆಗಾಗಿ ಭಾಗ್ಯ ಸಂಗಡಿಗರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಏಕದಂತಾಯ ವಕ್ರತುಂಡಾಯ ಗೌರಿ ಧನ್ಯಾಯ ಧೀಮಹಿ ಗಣೇಶಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಗಾನಚತುರಾಯ ಗಾನ ಪ್ರಾಣಾಯ ಗಾನಪ್ರರಾತ್ಮನೇ ಗಾನೋತ್ಸುಕಾಯ ಗಾನರತ್ನಾಯ ಗಾನೋತ್ಸುಕಮನಸೇ ಗುರುಪೂಜಿತಾಯ ಗುರುದೈವತಾಯ ಗುರುಪುರಸ್ಥಾಯಿನೇ ಗುರುವಿಕ್ರಮಾಯ ಗುರುಪ್ರವರಾಯ ಗುರವೇ ಗುರುಪುರವೇ ಗುರುದೈವತಾಯ ಕ್ಷೇತ್ರಯೇ ಗುರುದತ್ತ ಸದಾಧ್ಯಾಯ ಗುರುಪುತ್ರಕರಿಕಾಗ್ರೇ ಗುರುಭಾಗ್ಯಚಂದ್ರಕಾಯ ಗೀತಸಾರಾಯ ಗೀತಕಲ್ಪಾಯ ಗೀತಗೋಷ್ಠಾಯ ಧೀಮಹಿ ಗೋಢಯುಕ್ತಾಯ ಗಂಧಕರ್ತಾಯ ಗೋಚರಕಾಯ ಧೀಮಹಿ ಗುಣಾಧೀಶಾಯ ಗುಣಾಧೀಶಾಯ ಗುಣಪ್ರತಿಷ್ಠಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರಿ ಧನ್ಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ. ಕಾರ್ಯಕ್ರಮಕ್ಕೆ ಸಂತೋಷ್ ಇತ್ತರ್ಮನಿ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಆದರಣೀಯ ಮುಖ್ಯ ಅತಿಥಿಗಳೇ, ಗೌರವಾನ್ವಿತ ಪ್ರಾಂಶುಪಾಲರೇ, ಸನ್ಮಾನ್ಯ ಅಧ್ಯಾಪಕರೇ, ಪೋಷಕರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತ ವಿದ್ಯಾರ್ಥಿಗಳು, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಂದಿನ ಈ ಸಂತೋಷ ಮತ್ತು ಭಾವನಾತ್ಮಕ ಕ್ಷಣದಲ್ಲಿ ನಡೆಯುತ್ತಿರುವ ಬೀಳ್ಕೊಡುಗೆ ಸಮಾರಂಭಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೋರುತ್ತೇನೆ. ಜ್ಞಾನವು ಯಾರೂ ಕಳೆದುಕೊಳ್ಳಲಾರದ ಸಂಪತ್ತು. ನಮ್ಮ ಕಾಲೇಜು ಜೀವನವು ಕೇವಲ ಪಾಠಗಳಿಗೆ ಸೀಮಿತವಾಗಿರಲಿಲ್ಲ. ಇಲ್ಲಿ ನಾವು ಸ್ನೇಹ, ಶಿಸ್ತು, ಸಹಕಾರ, ಜವಾಬ್ದಾರಿ ಮತ್ತು ಜೀವನದ ಅನೇಕ ಅಮೂಲ್ಯ ಪಾಠಗಳನ್ನು ಕಲಿತಿದ್ದೇವೆ. ಇಂದಿನ ಈ ಕಾರ್ಯಕ್ರಮವು ಆ ಸಿಹಿ ನೆನಪುಗಳನ್ನು ಸ್ಮರಿಸುವುದರ ಜೊತೆಗೆ ಹೊಸ ಕನಸುಗಳತ್ತ ಹೆಜ್ಜೆ ಇಡುವ ಸಂದರ್ಭವಾಗಿದೆ. ಇಂದಿನ ಈ ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಮಹಾವಿದ್ಯಾಲಯದ ಗೌರವಾನ್ವಿತ ಪ್ರಾಂಶುಪಾಲರಾದ ಶ್ರೀ ಎಂ.ಜಿ. ಬಂಡಿವಟರ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಈಗ ಶಿವರಾಮ್ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಪೂರ್ವಕವಾಗಿ ಸ್ವಾಗತಿಸಲು ನೆನೆಸಿಕೊಳ್ಳುತ್ತೇನೆ.
ಪುಷ್ಪವನ್ನು ನೀಡಿದ ಸುಬ್ರಾಮ್ ಅವರಿಗೆ ಧನ್ಯವಾದಗಳು. ಇಂದಿನ ಈ ಬೀಳ್ಕೊಡುಗೆ ಸಮಾರಂಭದ ಮುಖ್ಯ ಅತಿಥಿಗಳಾದ ಇತಿಹಾಸ ಉಪನ್ಯಾಸಕರಾದ ಶ್ರೀ ಗಣೇಶ್ ಕರ್ನಲಿ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಈಗ ಕಿರಣ್ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಪೂರ್ವಕವಾಗಿ ಸ್ವಾಗತಿಸಲು ವಿನಂತಿಸಿಕೊಳ್ಳುತ್ತೇನೆ. ಪುಷ್ಪವನ್ನು ನೀಡಿದ ಕಿರಣ್ ಅವರಿಗೆ ಧನ್ಯವಾದಗಳು. ಇಂದಿನ ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ಉಪಸ್ಥಿತರಿರುವ ಡಾಕ್ಟರ್ ಎಸ್ ಮಠಪತಿ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೊಡುತ್ತೇನೆ. ಸ್ವಾಗತ ಸುಸ್ವಾಗತ. ಈಗ ಶಶಾಂಕ್ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಪುಷ್ಪವನ್ನು ನೀಡಿದ ಶಶಾಂಕ್ ಅವರಿಗೆ ಧನ್ಯವಾದಗಳು. ಇಂದಿನ ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ಉಪಸ್ಥಿತರಿರುವ ಡಾಕ್ಟರ್ MM ಹಕ್ಕಿ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಈಗ ದೇವರಾಜ್ ಅವರ ಪುಷ್ಪಗುಚ್ಛವನ್ನು ನೀಡಿ ಗೌರವಪೂರ್ವಕ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಪುಷ್ಪವನ್ನು ನೀಡಿದ ದೇವರಾಜ್ ಅವರಿಗೆ ಧನ್ಯವಾದಗಳು. ಇಂದಿನ ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ಉಪಸ್ಥಿತರಿರುವ ಡಾಕ್ಟರ್ VS ದಾನಣ್ಣನವರ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಈಗ ಮೇಘಾ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಪೂರ್ವಕವಾಗಿ ಸ್ವಾಗತಿಸಲು ವಿನಂತಿಸಿಕೊಳ್ಳುತ್ತೇನೆ. ಮೇಘಾ ಅವರಿಗೆ ಪುಷ್ಪಗುಚ್ಛವನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ಇಂದಿನ ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ಉಪಸ್ಥಿತರಿರುವ ಡಾಕ್ಟರ್ KV ಜಯಪ್ಪ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಈಗ ಪವಿತ್ರ ಪೂಜಾ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಪೂರ್ವಕವಾಗಿ ಸ್ವಾಗತಿಸಲು ವಿನಂತಿಸಿಕೊಳ್ಳುತ್ತೇನೆ. ಪವಿತ್ರ ಅವರಿಗೆ ಪುಷ್ಪಗುಚ್ಛವನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ಇಂದಿನ ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ಉಪಸ್ಥಿತರಿರುವ ಶ್ರೀ P ವೆಂಕಟೇಶ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಇವರಿಗೆ ಪ್ರಗತಿ ಅವರಿಂದ ಪುಷ್ಪಗುಚ್ಛವನ್ನು ನೀಡಿ ಗೌರವಪೂರ್ವಕ ಸ್ವಾಗತಿಸಲು ವಿನಂತಿಸಿಕೊಳ್ಳುತ್ತೇನೆ. ಪ್ರಗತಿಗೆ ಪುಷ್ಪಗುಚ್ಛವನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ಇಂದಿನ ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ಉಪಸ್ಥಿತರಿರುವ ಡಾಕ್ಟರ್ ವಿರೂಪಾಕ್ಷಪ್ಪ ವೈದ್ಯ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಅವರಿಂದ ಪುಷ್ಪಗುಚ್ಛವನ್ನು ನೀಡಿ ಗೌರವಪೂರ್ವಕವಾಗಿ ಸ್ವಾಗತಿಸಲು ವಿನಂತಿಸಿಕೊಳ್ಳುತ್ತೇನೆ. ಇಂದಿನ ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ಉಪಸ್ಥಿತರಿರುವ ಡಾಕ್ಟರ್ ರಾಜ್ಕುಮಾರ್ ಸಾವಳಗಿ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಪುಷ್ಪಗುಚ್ಛವನ್ನು ನೀಡಿ ಗೌರವಪೂರ್ವಕವಾಗಿ ಸ್ವಾಗತಿಸಲು ವಿನಂತಿಸಿಕೊಳ್ಳುತ್ತೇನೆ. ಪುಷ್ಪವನ್ನು ನೀಡಿದ ಸುಬ್ಬವರಿಗೆ ಧನ್ಯವಾದಗಳು. ಇಂದಿನ ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ಉಪಸ್ಥಿತರಿರುವ ಡಾಕ್ಟರ್ ಬಸವ ಅಂಬಿಣಿ ಮೇಡಮ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಈಗ ಸುಮಾ ಅವರಿಂದ ಪುಷ್ಪಗುಚ್ಛವನ್ನು ನೀಡಿ ಗೌರವಪೂರ್ವಕವಾಗಿ ಸ್ವಾಗತಿಸಲು ವಿನಂತಿಸಿಕೊಳ್ಳುತ್ತೇನೆ. ಪುಷ್ಪವನ್ನು ನೀಡಿದ ಸುಮಾ ಅವರಿಗೆ ಧನ್ಯವಾದಗಳು. ಇಂದಿನ ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ಉಪಸ್ಥಿತರಿರುವ ಶ್ರೀ ಹುಸೇನ್ ಸಾಬ್ ಕಳಗಣ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಈಗ ಸಿದ್ದಪ್ಪ ಅವರಿಂದ ಪುಷ್ಪವನ್ನು ನೀಡಿ ಗೌರವಪೂರ್ವಕವಾಗಿ ಸ್ವಾಗತಿಸಲು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಕನಸುಗಳು ಗುರಿಯಾಗುತ್ತವೆ, ಗುರಿಗಳು ಪರಿಶ್ರಮದಿಂದ ಸಾಧನೆಗಳಾಗುತ್ತವೆ. ನಮ್ಮ ಶಿಕ್ಷಕರ ಮಾರ್ಗದರ್ಶನ, ಪೋಷಕರ ಪ್ರೋತ್ಸಾಹ ಮತ್ತು ಸ್ನೇಹಿತರ ಸಹಕಾರದಿಂದ ನಾವು ಇಂದು ಈ ಹಂತವನ್ನು ತಲುಪಿದ್ದೇವೆ. ಅವರೆಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ.
ಪ್ರಿಯ ಸ್ನೇಹಿತರೆ, ಇಂದಿನ ವಿದಾಯವು ಅಂತ್ಯವಲ್ಲ, ಅದು ಹೊಸ ಆರಂಭದ ಸಂಕೇತ. ಯಶಸ್ಸಿನ ದಾರಿ ಯಾವಾಗಲೂ ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ಆತ್ಮವಿಶ್ವಾಸದಿಂದ ನಿರ್ಮಾಣವಾಗುತ್ತದೆ. ಇಂದಿನ ಬೀಳ್ಕೊಡುಗೆ ಸಮಾರಂಭದ ಮುಖ್ಯ ಅತಿಥಿಗಳಂತೆಯೇ ನಿಮ್ಮೆಲ್ಲರ ಪ್ರೀತಿಯ ಕೇಂದ್ರ ಬಿಂದುವಾಗಿರುವ ಕಲಾ ವಿಭಾಗದ ಅಂತಿಮ ವರ್ಷದ ವಿದ್ಯಾರ್ಥಿನಿಯರಿಗೆ ಹಾರ್ದಿಕ ಸ್ವಾಗತ. ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಿಮ್ಮೆಲ್ಲರ ಮುಂದಿನ ಜೀವನ ಸುಖ, ಸಮೃದ್ಧಿ ಮತ್ತು ಯಶಸ್ಸಿನಿಂದ ಕೂಡಿರಲಿ ಎಂದು ಹಾರೈಸುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ಸಮಾರಂಭಕ್ಕೆ ಆತ್ಮೀಯ ಸ್ವಾಗತ ಕೊಡುತ್ತೇನೆ. ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತ ಕೊಡುತ್ತಾ ನಮ್ಮ ಬೀಳ್ಕೊಡುಗೆ ಸಮಾರಂಭದ ಯಶಸ್ವಿಯಾಗಿ ನೆರವೇರಲಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ಇದೀಗ ಪ್ರಾಸ್ತಾವಿಕ ನುಡಿಗಳನ್ನು ಕಲಾ ವಿಭಾಗದ ಸಂಚಾಲಕರಾದ ಡಾಕ್ಟರ್ SS ಮಠಪತಿ ಸರ್, ಪ್ರಾಧ್ಯಾಪಕರು, ಭೂಗೋಳಶಾಸ್ತ್ರ ವಿಭಾಗ, ಇವರಿಂದ. ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರಾಚೀನ ಇಂದಿನ ಈ ಸಮಾರಂಭದ ಮುಖ್ಯ ಅತಿಥಿಗಳ ಆಗಮಿಸಿದ ನಮ್ಮದೇ PU ಕಾಲೇಜಿನ ಉಪನ್ಯಾಸಕರಾದ ಕರ್ನಲ್ ಸರ್ ಅವರೇ ಮತ್ತು ನನ್ನೆಲ್ಲ ಪ್ರಾಧ್ಯಾಪಕ ಬಂಧುಗಳೇ ಮತ್ತು ವಿದ್ಯಾರ್ಥಿ ಕಾಲೇಜಿನಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿಗಳು 3 ವರ್ಷ ನೀವು ಇಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೀರಿ. ಆದರೆ ಈ ಒಂದು ಕ್ಯಾಂಪಸ್ ನಲ್ಲಿ ಅನೇಕ ವರ್ಷಗಳ ಅವಧಿ ಇಲ್ಲಿಯೂ ಕೂಡ ಕೆಲವರು ಕಲ್ತಿದ್ರೆ ಅಂತ ಕಾಣಿಸುತ್ತೆ. ಇಲ್ಲಿನ ನೆನಪುಗಳನ್ನು ನೀವು ನಿಮ್ಮ ಜೊತೆ ತೆಗೆದುಕೊಂಡು ಹೋಗ್ಬೇಕು. ವಿದ್ಯಾರ್ಥಿಗಳು ಗುರುಗಳ ಮಾತನ್ನ ಸರಿಯಾಗಿ ಕೇಳಿಕೊಂಡು ಅವ್ರು ಕೊಡ್ತಕ್ಕಂಥ ಬೋಧನೆಗಳನ್ನು ಮತ್ತು ಉಪದೇಶಗಳನ್ನ, ಜೀವನ ನೀತಿಗಳನ್ನ, ಪಾಠಗಳನ್ನ ಸರಿಯಾಗಿ ಕಲಿತುಕೊಂಡು ಅವುಗಳನ್ನ ಪಾಲಿಸ್ತಾ ಮುಂದಿನ ನಿಮ್ಮ ಭವಿಷ್ಯವನ್ನ ಉಜ್ವಲಗೊಳಿಸಬೇಕು. ಶಿಕ್ಷಕರು ತಮ್ಮಲ್ಲಿರುವ ಜ್ಞಾನದ ಜೊತೆಗೆ ನಿಮ್ಮಲ್ಲಿ ಸಂಸ್ಕೃತಿಯನ್ನ, ಒಳ್ಳೆಯ ಚಾರಿತ್ರ್ಯವನ್ನ ನೀಡುವಲ್ಲಿ ಬಹಳಷ್ಟು ಶ್ರಮಿಸಿದ್ದಾರೆ. ಈ 3 ವರ್ಷಗಳ ಕಾಲ ಅಂತಿಮ ವಿದ್ಯಾರ್ಥಿ ಹೇಳ್ತಾ ಇದ್ದೀನಿ. ಎಲ್ಲ ಶಿಕ್ಷಕರು ತಮ್ಮೆಲ್ಲ ಜ್ಞಾನವನ್ನು ನಿಮಗೆ ಕಾರ್ಯನಿದ್ದಾರೆ. ಅದರ ಸದುಪಯೋಗ ಮಾಡಿಕೊಡ್ರಿ. ಆಮೇಲೆ 1 ಮತ್ತು 2ನೇ ತರಗತಿ ವಿದ್ಯಾರ್ಥಿಗಳು, ಫೈನಲ್ ವಿದ್ಯಾರ್ಥಿಗಳಿಗೆ ಅವರ ಮಾರ್ಗದರ್ಶನ ಅಥವಾ ಅವರು ಒಳ್ಳೆಯದನ್ನ ಅವರು ಮಾಡಿದಂತಹ ಒಳ್ಳೆಯ ಕೆಲಸಗಳನ್ನ ನಿಮಗೆ ದಾರಿದೀಪವಾಗಲಿ. ಮತ್ತೆ ಕೆಲವೊಂದು ನ್ಯೂನತೆಗಳನ್ನ ಸರಿಪಡಿಸಿಕೊಂಡು ಮುಂದಿನ 2 ವರ್ಷಗಳವರೆಗೆ ನೀವು ಚೆನ್ನಾಗಿ ಅಭ್ಯಾಸ ಮಾಡಲಿ. ಎಲ್ಲ ಗುರುಗಳನ್ನ ಗೌರವದಿಂದ ಕಾಣಬೇಕು. ಬಹಳಷ್ಟು ಸಮಯ ನಾನು ನೋಡ್ತಾ ಇದ್ದೀನಿ, ನೀವು ಶಿಕ್ಷಕರನ್ನ ನೀವು ಸರಿಯಾಗಿ ಅವರಿಗೆ ಒಳ್ಳೆಯ ರಿಸ್ಪೆಕ್ಟ್ ಅನ್ನ ನೀವು ಕೊಡ್ತಾ ಇಲ್ಲ. ನಿಮ್ಮ ನಡತೆಯಲ್ಲಿ ಬಹಳಷ್ಟು ದೋಷಗಳಿದಾವೆ. ವಿದ್ಯಾರ್ಥಿ ಗುಣಗಳನ್ನು ಬಹಳಷ್ಟು ನೀವು ಇನ್ನೂ ಬಹಳಷ್ಟು ಬೆಳೆಸ್ಕೋಬೇಕಾಗಿದೆ. ಆ ನಿಟ್ಟಿನಲ್ಲಿ ಇನ್ನೊಂದು ಸ್ವಲ್ಪ ಮುಂದುವರಿದೆ. ಮನೆಯಲ್ಲಿ ವಿದ್ಯಾರ್ಥಿಗೆ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಬಯಸ್ತಾ ನನ್ನ ಮಾತುಗಳು. ಮಠಪತಿ ಸರ್ಗಳಿಗೆ ಧನ್ಯವಾದಗಳು. ವಿದ್ಯಾರ್ಥಿಗಳ 1 ವರ್ಷ ಕಾರ್ಯ ಮಾಡಿನಿ. ನಾನು GS ಆಗಿ ಇಷ್ಟೆಲ್ಲ ನನ್ನ ಕಾರ್ಯಗಳು ನಿರ್ವಹಿಸಬೇಕು ಅಂತಂದ್ರೆ ಅದಕ್ಕೆಲ್ಲ ನನ್ನ ಫ್ರೆಂಡ್ಸ್ ಇರೋ ಕಾರಣ ಅವ್ರಿಗೆ ಈ ಸಮಯದಲ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಫಸ್ಟಿಗೆ ನಾನು GS ಆಗಿ ಹೆಸರು ಕೊಟ್ಟಾಗ ಹೆಸರು ಏನೋ ಕೊಟ್ಬಿಟ್ಟಿದ್ದೆ. ಅಷ್ಟೊಂದು ಹೆಂಗಪ್ಪ ನಾನು ಕೆಲಸ ಮಾಡೋದು ಅಂತ ಹೇಳಿ ನನ್ನ ಹೆಸರು ತಗ್ಸಕ್ಕೂ ಹೋಗಿದ್ದೆ ಸರ್ ಹತ್ರ. ಸರ್ ನನ್ನ ಕಡೆಯಿಂದ ಆಗಲ್ಲ ಸರ್, ನನ್ನ ಹೆಸರು ತೆಗೆದ್ಬಿಟ್ಟಿದೆ. ಅವಾಗ ನಾನು ಹುಸೇನ್ ಸರ್ ಹೇಳಿದ್ರಿ, ಯಾಕಮ್ಮ ಹಿಂಗ್ ಮಾಡ್ತೀಯ ನೀನು, ನಿಂಗೆ ಆಗುತ್ತೆ ನೀನು ಮಾಡು ಅಂತ ಹೇಳಿದ್ರು. ಅವ್ರಿಗೆ ಈ ಸಮಯದಲ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇನ್ನೇನ್ ಹೇಳ್ಬೇಕಪ್ಪ ಅಂತಂದ್ರೆ ಇಲ್ಲಿ ಎಲ್ಲಾ ಟೀಚರ್ಸ್ ಚೆನ್ನಾಗದಾರ. ಎಲ್ಲ ಬಾಯ್ಸ್ ಆಲ್ಮೋಸ್ಟ್ ಕ್ಲಾಸಿಗೆ ಬರಲ್ಲ, ಕ್ಲಾಸಿಗೆ ಬರಕ್ ಟ್ರೈ ಮಾಡ್ರಿ. ಒಂದ್ ಕ್ಲಾಸ್ ಬಂದ್ ಈಗ ಹೊರಗೆ ಬಂದ್ ಕುಂದ್ರಕ್ಕಿಂತ ಅಟ್ಲೀಸ್ಟ್ 1-2 ಕ್ಲಾಸ್ ಆದ್ರೂ ಕೇಳ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಮುಂಬರುವ ಎಕ್ಸಾಮ್ ನಲ್ಲಿ ಎಲ್ಲರೂ ಒಳ್ಳೆ ಅಂಕಗಳನ್ನು ತಗದಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಅಂತ ನನ್ನ 2 ಮಾತನ್ನ ಮಾಡ್ತೀನಿ. ತಮ್ಮ ಅನುಭವ, ನೆನಪುಗಳು ಹಾಗೂ ಭಾವನೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಪೂರ್ಣಿಮಾ ಅವರಿಗೆ ಧನ್ಯವಾದಗಳು. ನಂತರ ದಿವ್ಯಶ್ರೀ. ಮುಂದಿನ ತಯಾರಿ ಪ್ರಸನ್ನ. ಈ ದಿನದ ಆರಾಧನೆಯನ್ನು ಹೊರಡಲಿನಿಂದ ಇಲ್ಲಿಯವರೆಗೂ ನನಗೆ ಕಲಿಸಿದಂಥ ಎಲ್ಲ ಗುರುಗಳನ್ನ ಹಾಗೂ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ನನ್ನ ಹಿರಿಯ ಚೇತನರಿಗೆ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ನಾವು ಫಸ್ಟ್ ನಾನು ಕಲ್ತಿರೋದು PUC ಎಲ್ಲ ಇಲ್ಲೇ ಕಲ್ತಿರೋದು. ನಾನು ಡಿಗ್ರಿವರೆಗೂ ಕಲ್ತಿರೋದಂದ್ರೆ 5 ವರ್ಷ ಈ ಹಂಸಭಾವಿಲಿ ಕಲ್ತಿದ್ದು.
ನಾ PUC ಫಸ್ಟ್ ಬಂದಾಗ ಕಾರ್ಯಕ್ರಮಗಳಲ್ಲಿ ಹೇಗೆ ಮಾತಾಡ್ಬೇಕು ಅನ್ನೋ ರೂಲ್ಸ್ ಗೊತ್ತಿರ್ಲಿಲ್ಲ. ಅಂದ್ರೆ ಸೆಮಿನಾರ್ ಈ ತರ ಎಲ್ಲ ಮಾಡ್ತಿದ್ವಿ ಫಸ್ಟಿಗೆಲ್ಲ. ಅವಾಗ ನಂಗೆ ಸ್ಟೇಜ್ ಪೀರಿಯಡ್ ಬರೋದಕ್ಕೆ ಕಾರಣ ಅಂತಂದ್ರೆ ನಮ್ಮ ಕರ್ನಾಳಿ ಸರ್ ಅಂತ ಹೇಳ್ಬೋದು. ಅವರಿಂದನೇ ನಾನು ಈ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದ್ದು. ನನಗೆ ಎಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಗೊತ್ತಿರಲಿಲ್ಲ, ಯಾವ ಸಬ್ಜೆಕ್ಟ್ ತಗೋಬೇಕು ಅಂತಲೂ ಗೊತ್ತಿರಲಿಲ್ಲ. ಆಗ ಎಲ್ಲರೂ ರೆಫರ್ ಮಾಡಿದ್ರು ಆ ಕಾಲೇಜ್ ಈ ಕಾಲೇಜ್ ಅಂತ ಅಂದು. ಆವಾಗ ನಾವು ಕರ್ನಾಳಿ ಸರ್ ಹತ್ರ ಬಂದಿದ್ವಿ, ನಾವೆಲ್ಲ ಗ್ರೂಪ್ ಎಲ್ಲ ಸೇರ್ಕೊಂಡು. ಆವಾಗ ಮಹೇಶ್ ಸರ್ ಆಗಿರ್ಬೋದು, ಅಲ್ಲೆಲ್ಲ ಟೀಚರ್ಸ್ ಎಲ್ಲ ಇದ್ದಾರಲ್ಲ, ಅವ್ರನ್ನೆಲ್ಲ ಒಪಿನಿಯನ್ ತಗೊಂಡು ಇಲ್ಲೇ ಅಡ್ಮಿಷನ್ ಮಾಡಿಸಿದ್ವಿ. ಅದಕ್ಕೆ ಕಾರಣನೇ ಕರ್ನಾಳಿ ಸರ್ ಅಂತ ಹೇಳ್ಬೋದು. ನಾ ಡಿಗ್ರಿ ಕಾಲೇಜಿಗೆ ಬಂದಾಗ ನನಗೆ ಫಸ್ಟ್ ಪರಿಚಯವಾದಂಥ ಗುರುಗಳಂತಂದ್ರೆ ಅಕ್ಕಿ ಸರ್ ಅಂತ ಹೇಳ್ಬೋದು. ಇವರು ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ. ಮತ್ತೆ ಎಲ್ಲರ ಜೊತೆಗೂ ನಾನು ಇಲ್ಲಿವರೆಗೂ ಎಲ್ಲರಿಗೂ ಸಪೋರ್ಟ್ ಮಾಡ್ಕೊಂತ ಬಂದಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ ನಾನು. ಇಲ್ಲಿ ಎಲ್ಲ ಟೀಚರ್ಸು ಚೆನ್ನಾಗಿದ್ದಾರೆ, ಬಟ್ ನಾವು ಅದನ್ನ ಯೂಸ್ ಮಾಡ್ಕೊಳೋದು ಹೆಂಗ್ ಮಾಡ್ಕೊಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಾವು ಮನೆಗೆ ಅಷ್ಟು ಕಷ್ಟಪಟ್ಟು ನಮ್ಮನ್ನೆಲ್ಲ ಕಳ್ಸಿರ್ತಾರೆ. ಅಂದ್ರೆ ನಮ್ ಲಕ್ಷಾಂಗಟ್ಟಲೆ ಕಟ್ಟಕ್ಕಾಗ್ಲಿಲ್ಲ ಅಂದ್ರು ಸಾವಿರಾಂಗಟ್ಟಲೆ ಕಟ್ಟಿ ಕಳಿಸ್ತಾರಲ್ಲ, ಅದಕ್ಕೆ ಬೆಲೆ ಕೊಡ್ಬೇಕಲ್ಲ ನಾವೆಲ್ಲ. ಸೊ ಅದಕ್ಕೆ ನಾವೆಲ್ಲ ಬಂದಿರೋದಕ್ಕೋಸ್ಕರ ನಾವು ಮನೆಯಲ್ಲೆಲ್ಲ ದುಡಿತಾರೆ, ಅಲ್ಲಿ ಆ ಪರಿಶ್ರಮ ಒಂದು ನೋಡ್ಕೊಂಡು ನಾವಿಲ್ಲಿ ಚೆನ್ನಾಗಿ ಓದ್ಬೇಕು ಅಂತ ಹೇಳ್ತೇವೆ. ಈಗ ಗರ್ಲ್ಸ್ ಆಗಿರ್ಬೋದು ಬಾಯ್ಸ್ ಆಗಿರ್ಬೋದು ಎಲ್ಲರೂ ಬಿಡ್ತಾರೆ ಅಂತಂದ್ರೆ ತಪ್ಪಾಗುತ್ತೆ. ಹಾಗಾಗಿ ಗರ್ಲ್ಸ್ ಬಾಯ್ಸ್ ಇಬ್ರು ಒಂಚೂರು ಮನೆ ಪರಿಸ್ಥಿತಿಗಳನ್ನ ತಿಳ್ಕೊಂಡು ಮತ್ತೆ ನಾವು ಬಂದು ಕಾಲೇಜಿಗೆ ಕುತ್ಕೊಂಡು ತಿಳಿದಿಲ್ಲ ಅಂದ್ರೆ ತಿಳ್ಕೋಬೇಕು. ಫಸ್ಟ್ ಹಿಂದ್ ಕುತ್ಕೊಂಡು ಟೀಚರ್ಸ್ ಎಲ್ಲ ಏನೋ ಮಾಡ್ತಿದ್ರೆ ಹಿಂದೆಲ್ಲ ಕುತ್ಕೊಂಡು ಫೋನ್ ನೋಡೋದಲ್ಲ. ಫಸ್ಟ್ ನಾವ್ ಏನ್ ಮಾಡ್ತಿದ್ದೀವಿ, ನಾವ್ ಎದಕ್ ಬಂದಿದ್ದೀವಿ ಅಂತಂದ್ರೆ ಆ ಕ್ಷಣ ನಿಮಗೆ ನೆನಪಾಗ್ಬೇಕು. ನಮ್ದಿನ ಮುಗೀತು, ಮುಂಬರುವಂತ ಬ್ಯಾಚ್ ನಮ್ಮ ಮಹಾವಿದ್ಯಾಲಯನ ಎತ್ತರಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ಒಂದು ನೀವು ಕನಸನ್ನ ಇಟ್ಕೋಬೇಕು. ಅದನ್ನ ಈಡೇರಿಸಿ ಅಂತ ಹೇಳ್ತೀನಿ. ಇನ್ನು ಫ್ರೆಂಡ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನನಗೆ PUCಲೆಲ್ಲ 3 ಜನ ನನಗಿರೋದು ಫ್ರೆಂಡ್ಸ್. ಅಂದ್ರೆ ನಾನು ನಮ್ಮ ಫ್ರೆಂಡ್ ಇಬ್ಬರಷ್ಟೇ, ನಾವು 3 ಜನ ಇದ್ವಿ. ಆದ್ರೆ ಇಲ್ಲಿ ಡಿಗ್ರಿಗೆ ಬಂದಾದ್ಮೇಲೆ 2 ವರ್ಷನೂ ನನಗೆ ಯಾರು ಫ್ರೆಂಡ್ಸ್ ಇರಲಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ 6 ಸೆಮ್ ಅಂತ ಬಂತಾರೆ, ಟ್ರಿಪ್ ಅನ್ನೋ ಒಂದು ವರ್ಡ್ ಬಂದಾಗ ಬಹಳ ಒಂಥರ ಚೆನ್ನಾಗಿರುತ್ತೆ. ಟ್ರಿಪ್ಪಿಗೆ ಹೋದಾದ್ಮೇಲೆ ಎಲ್ಲರನ್ನೂ ಪರಿಚಯ ಮಾಡ್ಕೊಂಡ್ವಿ. ಒಂದ್ ರೀತಿಯಲ್ಲಿ ಹೆಂಗಿತ್ತಂದ್ರೆ ಟ್ರಿಪ್ ಏನೋ ಒಂಥರ ಖುಷಿಯಾಗಿತ್ತು. ನಾನು ಯಾರನ್ನೂ ಪರಿಚಯ ಮಾಡ್ಕೊಂಡಿರ್ಲಿಲ್ಲ ಆಕ್ಚುಲಿ. ಫಸ್ಟ್ ಪರಿಚಯ ಆದ ಎಕನಾಮಿಕ್ಸ್ ಅಲ್ಲಿ ಎಲ್ಲಾನು ಬಾಯ್ಸ್ ಆಗ್ಲಿ ಗರ್ಲ್ಸ್ ಆಗ್ಲಿ ಎಲ್ಲ ಅವಾಗೆ ಮಾತಾಡ್ಸಕ್ ಸ್ಟಾರ್ಟ್ ಮಾಡಿದ್ದು. ಸೊ ಈ ಸ್ನೇಹ ಬೆಳಗಕ್ಕೆ ಎಲ್ಲಾ ಫ್ರೆಂಡ್ಸ್ಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ನಿಮ್ಗೆಲ್ಲ ಈ ಕಡೆ ಗೊತ್ತಿರ್ಬೋದು, ಆದ್ರೆ ಇನ್ನೊಂದ್ಸರಿ ಹೇಳಕ್ ಇಷ್ಟಪಡ್ತೀನಿ. ಒಬ್ಬ ಶಿಲ್ಪಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಒಂದ್ ಕಲ್ಲನ್ನ ಕೆತ್ತೋದಿಕ್ ಹೋಗಿರ್ತಾರೆ. ಆ ಕಲ್ಲು ಅಂದ್ರೆ ಅವ್ರು ಕೆತ್ತಿದಂಗೆ ರೂಪನ ಪಡ್ಕೊಳ್ಳೋದಿಲ್ಲ. ಅದು ಏನಾಗ್ಬಿಡ್ತತಿ, ಒಂದು ದೇವಸ್ಥಾನದ ಗುಡಿ ಹತ್ತಿರ ಇರುವಂತಹ ಕಾಯಿ ಹೊಡಿತಾರಲ್ಲ ಆ ಪ್ಲೇಸ್ ಅಲ್ಲಿ ಇರ್ತದದು. ಆಮೇಲೆ ಇನ್ನೊಂದ್ಸರಿ ಇನ್ನೊಂದ್ ಕಲ್ಲನ್ನ ಶಿಲ್ಪಿ ಏನ್ ಮಾಡ್ತಾರೆ, ಕೆತ್ತೋದಿಕ್ ಅಂತ ಹೋಗಿರ್ತಾರೆ. ಅದು ತಡ್ಕೊಳ್ತತಿ ಶಿಲ್ಪಿ. ಅವ್ರೇನೋ ಮಾಡ್ತಿದ್ದಾರೆ, ನಾನು ಅದಕ್ಕೆ ಪ್ರತಿಕ್ರಿಯಿಸ್ಬೇಕು ಅಂತ ಹೇಳಿ ಆ ಶಿಲ್ಪಿ ಹೆಂಗ್ ಕೆತ್ತಾರಲ್ಲ ಹಂಗೆ ಕೆತ್ತಿಸ್ಕೊಂತದ್ದು. ಆ ಲಾಸ್ಟಿಗೆ ಏನ್ ಮಾಡುತ್ತೆ ಅಂತಂದ್ರೆ ವಿಗ್ರಹ ಆಗಿ ಗರ್ಭಗುಡಿಯಲ್ಲಿ ಕುತ್ಕೊಂತತಿ. ಅವಾಗ ಕಲ್ಲು ಕೇಳ್ತದಂತ, ಇದು ಕಾಯಿ ಒಡ್ಸ್ಕೊಂತಿತ್ತಲ್ಲ, ನೀನ್ ಯಾಕೆ ಗರ್ಭಗುಡಿಯಲ್ಲಿ ಕುತ್ಕೊಂಡಿ, ನಾನ್ ಯಾಕೆ ಇಲ್ಲದನಿ ಅಂತ ಅಂದು. ನೀನು ಉಳ್ಪೆಟ್ಟ ತಿಂದಿಲ್ಲ, ಹಾಗಾಗಿ ನೀನು ಕಾಯಿ ಒಡ್ಸ್ಕೊಂತಿದ್ದೀಯಾ ಅಂತ. ಈಗ ನಮ್ಮ ಲೈಫಲ್ಲೂ ಇದು ತುಂಬಾ ಯೂಸ್ ಆಗುತ್ತೆ. ಹಾಗಾಗಿ ಇದನ್ನ ಎಲ್ಲರೂ ನೆನ್ಪಿಟ್ಕೊಂಡ್ರೆ ನಮ್ಮ ಜೀವನದ ಭವಿಷ್ಯ ತುಂಬಾ ಚೆನ್ನಾಗಿರ್ತದೆ ಅಂತ ಹೇಳ್ತೀನಿ. ಆಮೇಲೆ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಅಂದ್ರೆ ನಮ್ಮ ಔಷಧ ಕನ್ನಡ ವಿಷಯ ಬಂದಾಗಂತೂ ಚೆನ್ನಾಗಿತ್ತು ಔಷಧ ಕನ್ನಡ ಎಲ್ಲ. ಅಂತಿಮ ವರ್ಷದ ವಿದ್ಯಾರ್ಥಿಗಳು ಮುಂಬರ್ತಕ್ಕಂತಹ ಪರೀಕ್ಷೆ ಬರೀತಿರ್ತಕ್ಕಂಥ ನನ್ನ ಎಲ್ಲಾ ಸ್ನೇಹಿತರಿಗೂ ಈ ವೇದಿಕೆಯ ಮೂಲಕ ನಾನು ಎಲ್ರಿಗೂ ಆದ ಬೆಸ್ಟ್ ಹೇಳ್ತೀನಿ. ಧನ್ಯವಾದ. ದಿವೇಶ್ರೀ ಅವರಿಗೆ ಧನ್ಯವಾದಗಳು. ಇದೀಗ ಪ್ರಸನ್ನ, ಮುಂದಿನ ತಯಾರಿ ವಿಕಾಸ್. ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಕಾಲೇಜಿನ ಕೊನೆಯ ದಿನವಾಗಿದೆ. ಸ್ವಲ್ಪ ಖುಷಿ ಆಗುತ್ತೆ, ಸ್ವಲ್ಪ ಬೇಜಾರನ ಆಗುತ್ತೆ. ನಮ್ಮ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಈ ಬಂಡೆಯನ್ನು ಕೆತ್ತಿ ಶಿಲ್ಪಿ ಮಾಡಿದಂಥ ನನ್ನ ಎಲ್ಲ ಗುರುಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ನಮ್ಮ ಪೊಲಿಟಿಕಲ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಇನ್ನೂ ಖುಷಿ ಆಗುತ್ತೆ. ಪಾರ್ಟಿ ಮಾಡಿದ್ರೆ ನಮಗೋಸ್ಕರ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಹೇಳ್ತೇನೆ ನಾನು.
ಮತ್ತೆ ನಮ್ಮ ಹುಸೇನ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಸ್ವಲ್ಪ ಏನು ಹೆಚ್ಚು ಕಮ್ಮಿ ಮಾತಾಡಂಗಿಲ್ಲ, ಸುಟ್ಕಂತ ಸುಟ್ಟು ಬಿಡ್ತಾರ ನಮ್ಮ. ಗೆಳೆತನದ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಉತ್ತಮ ಪುಸ್ತಕ 100 ಸ್ನೇಹಿತರಿಗೆ ಸಮ. ಹಾಗೆಯೇ ಒಬ್ಬ ಒಳ್ಳೆಯ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮನಾಗಿರುತ್ತಾನೆ. ಇಷ್ಟು ಹೇಳ್ಬಿಟ್ಟು ನಾನು ಅನಿಸಿಕೆ ಮುಗಿಸ್ತೀನಿ. ಪ್ರಸನ್ನ ಅವರಿಗೆ ಧನ್ಯವಾದಗಳು. ಇದೀಗ ವಿಕಾಸ್, ಮುಂದಿನ ತಯಾರಿ ಶಿಲ್ಪಾ ಸೌಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ನನ್ನ ತಂಗಿಯರಿಗೂ ತಮ್ಮಂದಿರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನನ್ನ ಅನಿಸಿಕೆಯನ್ನು ಕೇಳಲು ಕಾತುರದಿಂದ ಕೂತಿರುವ ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ನನಗೆ ಇಲ್ಲಿ ವೇದಿಕೆ ಮೇಲೆ ನಿಂತು ಧೈರ್ಯ ತುಂಬಿ ಮಾತನಾಡಲು ಕಲಿಸಿದ ಸೆಮಿನಾರ್ ರೀತಿ ಎಲ್ಲ ಸರ್ಗಳಿಗೂ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೇಳ್ತಾ ಇದ್ದೇನೆ. ನಮ್ಮ ಎಲ್ಲ ಗುರುಗಳಿಗೂ ಇಷ್ಟು ದಿನ ನಮ್ಮ ಕಾಟವನ್ನು ಸಹಿಸಿಕೊಂಡು ನಮಗೆ ಪಾಠ ಹೇಳಿದ್ದಕ್ಕಾಗಿ ಧನ್ಯವಾದಗಳನ್ನು ಕೇಳ್ತಾ, ನಮ್ಮ ಎಲ್ಲ ಗುರುಗಳಿಗೂ ಮತ್ತೊಂದು ಸಾರಿ ಕ್ಷಮೆ ಇರಲಿ. ನಮ್ದೇನಾದ್ರೂ ತಪ್ಪಿದ್ರೆ ಕ್ಷಮೆ ಹೆಚ್ಚಿಸಿ ಇನ್ನೊಂದು ಸಾರಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವರಿಗೆ ಧನ್ಯವಾದಗಳು. ಇದೀಗ ಶಿಲ್ಪಾ ಸೌನೂರ್. ಈ ನೆಲದ ಆರಾಧ್ಯ ದೈವವನ್ನು ನೆನೆಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ನನ್ನ ಗುರುಗಳ ಪಾದಕ್ಕೆ ನಮಗೆ ಇಟ್ಟು, ಒಬ್ಬ ವ್ಯಕ್ತಿ ತುಂಬಾ ಚೆನ್ನಾಗಿ ಬೆಳಿಬೇಕಂದ್ರೆ ಒಂದು ಗುರುವಿನ ಮುನ್ನುಡಿ ಇರ್ಬೇಕಂತ. ಅಂದ್ರೆ ಒಂದು ಇದು ಮಾಡು ಅಂತ ಹೇಳುವಂತ ಒಬ್ಬ ಗುರುಗಳು ತಮ್ಮ ಬೆನ್ನಿಂದ ನಿಂತ್ಕೊಂಡಿರ್ಬೇಕಂತೆ. ಯಾವಾಗ್ಲೂ ಸದಾ ಏನೇ ಮಾಡುವಂತ ಒಂದು ತಾಯಿ ಪ್ರೇರಣೆ ಇರ್ಬೇಕಂತೆ. ಮಾಡೇ ಮಾಡೋದು, ಗೆಲ್ತೀಯ, ಯಾರು ಹೇಳಿದ್ರು ಕೇಳಲ್ಲ, ನಾವು ತಾಯಿ ಹೇಳಿದ್ರೆ ಕೇಳ್ಬೇಕು. ನೀನ್ ಅದನ್ನ ಮಾಡು, ಚೆನ್ನಾಗಿರ್ತದೆ. ಯಾರಾದ್ರೂ ಅಷ್ಟೇ, ನನ್ನ ಅನುಭವದ ಪ್ರಕಾರ ಹೇಳೋದಂದ್ರೆ ಯಾರ ಮಾತು ಕೇಳ್ತಿರೋ ಬಿಡ್ತಿರೋ ತಾಯಿ ಮಾತು ಕೇಳಿ. ಯಾಕೆ ಅಂದ್ರೆ ದೇವ್ರಿಗಿಂತ ಹೆಚ್ಚು ತಾಯಿ. ಒಂದೇ ಮಾತು ಹೇಳ್ಬೇಕಂದ್ರೆ ಆಮೇಲೆ ಒಳ್ಳೆ ಸ್ನೇಹಿತರು ಇರ್ಬೇಕಂತ. ನನ್ನ ಜೀವನದಲ್ಲಿ ಸಿಕ್ಕಿರೋಂತ ಎಲ್ಲಾ ಸ್ನೇಹಿತರು ಅಷ್ಟೇ ತುಂಬಾ ಒಳ್ಳೆಯದಾಗಿದ್ರು ಅಂತ ಹೇಳ್ಬೋದು. ಒಳ್ಳೆ ಸ್ನೇಹಿತರು ಅಂದ್ರೆ ಸ್ನೇಹಿತರು ಹೆಂಗಿರ್ಬೇಕಪ್ಪ ಅಂದ್ರೆ ಅವ್ರ ಜೊತೆ ನಮ್ಮನ್ನು ಬೆಳೆಸ್ಕೊಂತ ಇರ್ಬೇಕು. ಅಂದ್ರೆ ಉದಾಹರಣೆಗೆ ಅಂದ್ರೆ ನನ್ನ ಗಿಲ್ ಸಿಕ್ಕಿರೋದನ್ನೇ ನಮ್ ದೇವೇಶ್ ಅಂತ ಹೇಳ್ಬೇಕು. ನಾನು ಪ್ರತಿಯೊಂದು ನನಗೆ ಬೇಡ ಕಡೆ ಭಯ ಆಗುತ್ತೆ ಅಂತ ಹೇಳಿದಾಗೆಲ್ಲ ಇಲ್ಲ ನೀವು ಮಾಡೇ ಮಾಡ್ತೀಯ, ಟ್ರೈ ಮಾಡುವಂತ ಪ್ರತಿಯೊಂದಕ್ಕೂ ಸಹ ಪ್ರೇರಣೆಯನ್ನು ನೀಡ್ತಾ ಬಂದು ಆಮೇಲೆ ತಂದೆ ತಾಯಿ ಪರಿಶ್ರಮ ಅತ್ಯಂತ ದೊಡ್ಡ ಹೇಳ್ಬೋದು. ಅಬ್ದುಲ್ ದಯೆಯನ್ನು ನಾನು ಇಲ್ಲಿಗೆ ಬಂದು ತಂದಿದ್ದೆ. ಅದಾದ್ಮೇಲೆ ಇಲ್ಲಿ ಬರೋದ್ರಿಂದ ಪೂರ್ವದಲ್ಲಿ ನಾನು ತುಂಬಾ ಭಯ ಪಟ್ಟಿದ್ದೆ. ಆಮೇಲೆ ಏನಾಗುತ್ತೆ, ನನ್ನ ಫ್ರೆಂಡ್ಸ್ ಯಾರು ಇಲ್ಲ ಅನ್ನೋ ಒಂದು ದುಃಖ ನನಗೆ. ನಂಗೆ ಅದು ಏನೇನೋ ಗೊತ್ತಿಲ್ಲ, ಫ್ರೆಂಡ್ಸ್ ಅಂದ್ರೆ ತುಂಬಾ ಇಷ್ಟ. ಅವ್ರು ಯಾರು ಇಲ್ಲ ನನ್ನ ಜೊತೆ ಒಂದು ದುಃಖದಲ್ಲಿ ನಾನಿದ್ದೆ. ಅವ್ರು ಮೃತ್ಯುಂಜಯಗಳು ಕೈ ಮಾಡಿ ಕರ್ದಾಗಾಯ್ತು ಏನೋ ಗೊತ್ತಿಲ್ಲ. ನಾನು ಇಲ್ಲಿ ಬಂದು ಮರುಕ್ಷಣ ಫಸ್ಟ್ ಪರಿಚಯ ಆಗಿದ್ದೆ ನಮ್ಮ ಅಕ್ಕಿ ಸರ್ ಅಂತ ಹೇಳ್ಬೋದು. ಅವ್ರು ಒಳ್ಳೆ ಮನಸ್ಸು, ನಮ್ಮನ್ನ ಸದಾ ಕೈ ಮಾಡಿ ಕರೀತಾ ಇತ್ತು ಅಂತ ಹೇಳ್ಬೋದು. ಆಮೇಲೆ ಪ್ರತಿಯೊಂದಕ್ಕೂ ಎಲ್ಲ ಆಮೇಲೆ ಇಲ್ಲಿ ಬಂದ್ಮೇಲೆ ನಾನು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ಕೊಳ್ತೇವೆ. ನಾನು ಫಸ್ಟಿಗೆ ಎಲ್ಲೂ ಸ್ಟೇಜ್ ಮೇಲೆ ಮಾತಾಡಿಲ್ಲ. ಇಲ್ಲಿ ಬರೋಂಥ ಸೆಮಿನಾರ್ಗಳಿಂದ ನಾನು ಪ್ರತಿಯೊಂದನ್ನು ಮಾತಾಡ್ತಾ ಬಂದೆ. ಸೆಮಿನಾರ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಸೆಮಿನಾರ್ನ ಹಿರಿಯವಾಗಿ ಎಲ್ಲ ಕರೀತಾರಪ್ಪ ಹೋಗ್ಬೇಕು, ಕಾಟಾಚಾರಕ್ಕೆ ಏನೋ ಮಾಡ್ಬರ್ತೇವೆ ಆದ್ರೆ ನಮ್ಮ ಅಪರಾಧದಲ್ಲಿ ರಾಜ್ಕುಮಾರ್ ಸರ್ ತುಂಬಾ ಇದರಿಂದ ಹಿಂಗೆ ಮಾಡ್ಬೇಕು, ಇದೇ ಕಥೆಯಲ್ಲಿ ಅಂತ ಹೇಳಿ ನಮ್ಗೆ ಸೆಮಿನಾರ್ ಮಾಡೋದನ್ನ ಕಲಿಸ್ಕೊಟ್ರು. ಇದೆಲ್ಲ ಆದ್ಮೇಲೆ ನಮಗ್ ಏನಪ್ಪ ನಮ್ ಕನ್ನಡ ಅಂದ್ರೆ ಹಿಸ್ಟ್ರಿ ನಾವ್ ಒಂಥರ ಇದು ಪಕ್ಷಿಗಳ ಪಂಚದಲ್ಲಿ ಪಕ್ಷಿಗಳ ತರ ಇದ್ವಿ. ಟ್ರಿಪ್ಪಿನ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಗೆ ಎಕನಾಮಿಕ್ಸ್ ನ ಪರಿಚಯ ಇದ್ರು ಫಸ್ಟಿಗೆ, ಆದ್ರೆ ಇಷ್ಟೆಲ್ಲ ಪರಿಚಯ ಇರ್ಲಿಲ್ಲ. ಒಂದ್ ಮಟ್ಟಿಗೆ ಪರಿಚಯ ಇದ್ರು. ಆದ್ರೆ ಟ್ರಿಪ್ ಅನ್ನೋ ಒಂದು ಅದ್ಭುತ ಕ್ಷಣ ಅಂತ ಹೇಳ್ಬೋದು. ಫಸ್ಟಿಗೆಲ್ಲ ಹೋದಾಗ ನಮಗ ಇದು ಆಗ್ಲಿಲ್ಲ. ನಾವೆಲ್ಲ ಇದ್ದಾವಲ್ಲ, ಆಮೇಲೆ ಇದ್ದಿದ್ದಾಗಂತೂ ತುಂಬಾ ನಮ್ಮಷ್ಟು ಎಂಜಾಯ್ ಯಾರು ಡಿಗ್ರಿ ಫೈನಲ್ ಇಯರ್ ಮಾಡಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಆಮೇಲೆ ಮುಂದ್ಬರುವಂತ ಪರೀಕ್ಷೆಗಳಿಗೆ ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಬರೀ ಎಲ್ರಿಗೂ ಆಲ್ ದ ಬೆಸ್ಟ್. ಧನ್ಯವಾದಗಳು. ತನ್ನ ಅನುಭವಗಳನ್ನು ಹಂಚಿಕೊಂಡ ಶಿಲ್ಪಾ ಸೌನೂರ್ ಅವರಿಗೆ ಧನ್ಯವಾದಗಳು. ಇದೀಗ ಪ್ರಶಾಂತ್. ಕಾಲೇಜಿನ ಕಟ್ಟಡವನ್ನು ಬಿಟ್ಟು ಹೋಗಬಹುದು, ಆದರೆ ಕಾಲೇಜಿನ ನೆನಪುಗಳನ್ನು ಎಂದಿಗೂ ಬಿಟ್ಟು ಹೋಗಲು ಸಾಧ್ಯವಿಲ್ಲ. ನಮ್ಮ ವಿದ್ಯಾರ್ಥಿ ಮಿತ್ರರು ಮತ್ತು ಅನುಭವ, ನೆನಪುಗಳು ಹಾಗೂ ಭಾವನೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ಮುಖ್ಯ ಅತಿಥಿಗಳ ಭಾಷಣ.
ಅನುಭವ ಎನ್ನುವುದು ಬದುಕಿನ ಅತ್ಯುತ್ತಮ ಶಿಕ್ಷಕ. ಅನುಭವಿ ವ್ಯಕ್ತಿಗಳ ಮಾತುಗಳು ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಶಕ್ತಿ ಹೊಂದಿವೆ. ತಮ್ಮ ಜೀವನದ ಅನುಭವಗಳ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡಲು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಗಣೇಶ್ ಕರ್ನಲಿ ಅವರನ್ನು ತಮ್ಮ ಅಮೂಲ್ಯವಾದ ವಿಚಾರಗಳನ್ನು ಹಂಚಿಕೊಳ್ಳಲು ಸಾಗರವಾಗಿ ಆಹ್ವಾನಿಸುತ್ತೇನೆ. ಈ ನೆಲದ ಆರಾಧ್ಯ ದೇವರನ್ನ ಈ ಸುಂದರ ಸರಳ ಸಮಾರಂಭದ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಗುರುಗಳಾಗಿರ್ತಕ್ಕಂಥ ಮಂಡ್ಯಭಟ್ ಸರ್ ಅವರೇ, ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂತಹ ಮೆಕ್ಕಿ ಸರ್ ಅವರೇ, ಮಠಪತಿ ಸರ್ ಅವರೇ, ದಾನಿನವ ಸರ್ ಅವರೇ, ಇವ್ರ ಪಕ್ಷ ಎಲ್ಲ ಉಪನ್ಯಾಸಕರು ನನ್ನ ಗುರುಗಳೇ. ಇಲ್ಲಿ ಉಪನ್ಯಾಸಕನಾಗಿ ನನ್ನ ಸೇವೆ ಸಲ್ಲಿಸಿ ಬಂದಾಗ ಅವರು ಇಲ್ಲಿ ಉಪನ್ಯಾಸಕರಿಗೆ ಸೇವೆ ಸಲ್ಲಿಸಿ ಬಂದಿದ್ದಾರೆ. ಈ ಒಂದು ಸಮಾರಂಭಕ್ಕೆ ನಿನ್ನೆ ನಮ್ಮ ವಿದ್ಯಾರ್ಥಿಗಳು ಬಂದು ನನ್ನ ಅತಿಥಿಗಳಾಗಬೇಕು ಅಂತ ಆಹ್ವಾನ ಬಂದರು. ನಾನು ಕೇಳ್ಕೊಂಡೆ, ದಯವಿಟ್ಟು ಬೇಡ, ನನಗೂ ಹಿರಿಯ ಉಪನ್ಯಾಸಕರು ಸುಮಾರು ಜನ ಇದ್ದಾರೆ, ಅವ್ರನ್ನ ಕರೆದಿದ್ರೆ ಒಳ್ಳೇದಿತ್ತೇನೋ, ನನಗೆ ಭಾಳಷ್ಟು ಅವಕಾಶಗಳಿದೆ ಅಂತ ಹೇಳಿದೆ. ಇಲ್ಲ, ಮಠಪತಿ ಸರ್ ಕಳ್ಕೊಂಡು ಸರಿ ಇಲ್ಲ ಸರ್, ದಯವಿಟ್ಟು ಬನ್ನಿ ಅಂತೇಳಿ ನನಗೆ ಒಂಥರ ಖುಷಿ ಅನ್ನಿಸ್ತು. ವೈಶಿಷ್ಟ್ಯ ಏನು ಅಂತಂದರೆ, ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ನನ್ನ ಸ್ಟೂಡೆಂಟೇ, ಮೋಸ್ಟ್ ಪ್ರಾಬಲಿ ನನ್ನ ಸ್ಟೂಡೆಂಟೇ ಇದ್ದಾರೆ. ಅವಾಗ ಅನಿಸ್ತು, ಹೌದು, ನಾನು ಅವನಿಗೆ ಆ ವಿದ್ಯಾರ್ಥಿಗಳಿಗೆ ಹೋಗಿ ಹಿತವಚನ ಹೇಳಿದರೆ ಒಳ್ಳೇದಾಗ್ತದ ಅನ್ನುವಂಥ ಭರವಸೆ ಇಟ್ಕೊಂಡು ಬಂದಿದ್ದೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ನನ್ನನ್ನು ಕರೆದು ಈ ಅತಿಥಿ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೂ ಎಲ್ಲ ಉಪನ್ಯಾಸಕರಿಗೂ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು SLC ಅನ್ನೋ ನಿಲ್ದಾಣವನ್ನು ದಾಟಿ PUC ನಿಲ್ದಾಣವನ್ನು ದಾಟಿ ಈಗ ಪದವಿ ನಿಲ್ದಾಣದಲ್ಲಿ ನಿಂತ್ಕೊಂಡಿದ್ದಾರೆ. ಬಂದು ಈ ನಿಲ್ದಾಣ ಹೆಂಗಿದೆ ಅಂತಂದರೆ, ನೀವೇನಾಗ್ತೀರಿ, ಯಾವ ಕಡೆ ಹೋಗ್ತೀರಿ, ಏನಾಗ್ತೀರಿ ಅನ್ನೋದನ್ನ ತೀರ್ಮಾನ ಮಾಡ್ತಕ್ಕಂಥ ನಿಲ್ದಾಣ ಇದು. ಬಹುಮುಖ್ಯ ನಿಲ್ದಾಣ. ಟ್ರೈನ್ ಎಲ್ಲ ಕಡೆ ಹೋಗ್ತಿರ್ತಾವೋ, ಯಾವ ಟ್ರೈನ್ ಹತ್ಕೊಂಡು ಹೋಗ್ತೀರಿ ಅನ್ನೋದು ಇಂಪಾರ್ಟೆಂಟ್. ನಿಮ್ಮ ಸಿನಿಮಾ ಸ್ಟಾರ್ ಎಸ್ ಬಗ್ಗೆ ಹೇಳಬೇಕು ಅಂತಂದರೆ, ಅವರು ನಿಮ್ಮ ಹಾಗೆ ಡಿಗ್ರಿ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದು ಎಲ್ಲಿ ಅವಕಾಶ ಸಿಗದಾಗ ರೈಲ್ವೆ ಪ್ಲಾಟ್ಫಾರ್ಮಲ್ಲಿ ಮಲಗಿದ್ರಂತೆ. ಅವ್ರು ಒಂದು ಮನಸ್ಸು ಹೇಳ್ತಂತೆ, ಏನಿಲ್ಲ ಬೆಂಗಳೂರಲ್ಲಿ ಅವಕಾಶ ಸಿಗಲ್ಲ, ನಾನು ಊರಿಗೆ ಹೋಗ್ಬೇಡಣ ಅನಿಸ್ತಂತೆ. ಮತ್ತೊಂದು ಮನಸ್ಸು ಹೇಳ್ತಂತೆ, ಇಲ್ಲ ನಾನು ಮನೆ ಬಿಟ್ಟು ಬಂದುಬಿಟ್ಟಿದ್ದೀನಿ, ಅದೇನ್ರಿ ಯಾಕಾಗಲಿ, ಇದ್ರೂ ಇಲ್ಲೇ ಇರೋಣ, ಸತ್ರು ಇಲ್ಲೇ ಸಾಯೋಣ ಅಂತ ಮತ್ತೊಂದು ಮನಸ್ಸು ಮಾಡಿ ಅಲ್ಲೇ ಹೋದ್ರಂತೆ. ಎಷ್ಟು ಕಷ್ಟ ಬಿದ್ದು ಆ ಸಿನಿಮಾ ಇಂಡಸ್ಟ್ರಿ ಒಳಗೆ ಕ್ಯಾಮ್ರಾಮ್ಯಾನ ಎಲ್ಲ ಕೆಲಸವನ್ನು ಮಾಡಿ ಇವತ್ತು ಅವ್ರು ಹೆಂಗಾಗಿದ್ದಾರೆ ಅಂತಂದರೆ, ಇಡೀ ಜಗತ್ತೇ ಅವರನ್ನು ಕೊಂಡಾಡುವ ರೀತಿಯಲ್ಲಿ ಬೆಳೆದಿದ್ದಾರೆ. ಅದಕ್ಕೆ ನಾನು ನಿಮ್ಗೆ ಹೇಳೋದೇನು ಅಂತಂದರೆ, ಅವಕಾಶಗಳು ಎಲ್ಲರನ್ನ ಕೈ ಬೀಸಿ ಕರಿತದ, ಅವಕಾಶ ಎಲ್ಲರನ್ನೂ ಕೈ ಬೀಸಿ ಕರಿತದ, ಆದರೆ ಕೆಲವರನ್ನು ಮಾತ್ರ ಆರಿಸ್ಕೊಳ್ತದೆ. ಅದರಲ್ಲಿ ನೀವಾಗಿರಿ. ನೀವು ಗಟ್ಟಿ ಮನಸ್ಸು ಮಾಡಬೇಕು, ನಾನು ಏನಾಗಬೇಕು ಅಂತೇಳಿ. ನಾವು ನಮ್ಮ ಎಲ್ಲ ಉಪನ್ಯಾಸಕರು ಓದಬೇಕಾದ್ರೆ ನಿಮ್ಮಷ್ಟು ಅವಕಾಶ ಇರಲಿಲ್ಲ. ಮೊದಲನೇದಾಗಿ ನಿಮಗೆ ಮೊಬೈಲ್ ಇರಲಿಲ್ಲ. ನಾವೆಲ್ಲ ಎಕ್ಸಾಮ್ ಹೆಂಗೆ ಬರ್ದೇವೆ ಅಂದರೆ 20 ಮಾರ್ಕ್ಸಿಗೆ ಒಂದು ಕ್ವಶನ್ ಬರ್ಬೋದು. ನಾವು ಹಿಸ್ಟ್ರಿ ಒಳಗೆಲ್ಲ 20 ಮಾರ್ಕ್ಸಿಗೆ ಒಂದು ಕ್ವಶನ್. ಇವತ್ತೇನಾಗೈತಿ ಅಂದ್ರೆ ನಮಗೆ ಇಂಟರ್ನಲ್ ಮಾರ್ಕ್ಸ್ ಇದ್ದಲ್ಲ, ಏನಿತ್ತಲ್ಲ, ನಾವು ಓದಬೇಕಾಗಿತ್ತು, ಕಾಲೇಜಿಗೆ ಬರೋಬೇಕಾಗಿತ್ತು. ನೀವು ಕ್ಲಾಸಿಗೆ ಹೋದ್ರೆ ಏನೋ ಒಂದು ಅರ್ಥ ಆಗುತ್ತೆ, ಏನೋ ಒಂದು ಕಲಿಬೋದು. ಜೀವನದ ಅನುಭವ ಕ್ಲಾಸಲ್ಲಿ ಸಿಗ್ತದೆ. ಕ್ಲಾಸ್ ಕಡೆ ಗಮನ ಕೊಡೋದೇ ಇಲ್ಲ, ಓದೋದ ಕಡೆ ಗಮನ ಕೊಡೋದೇ ಇಲ್ಲ. ಇವತ್ತು ನಮ್ಮಲ್ಲಿ ನಾವೊಬ್ಬ ಇತಿಹಾಸ ಉಪನ್ಯಾಸಕನಾಗಿ ನಾನು ಪ್ರತಿದಿನ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಏನೋ ಒಂದು ಫಿಲಾಸಫಿಯನ್ನು ಹೇಳ್ತಾನೆ ಇರ್ತೀನಿ. ಇವತ್ತು ನಾನೇನು ಗಳಿಸಿದ್ದೀನಪ್ಪ ಅಂತಂದರೆ, ನಾನು ಇವತ್ತು ಯಾವ ಆಫೀಸಿಗೆ ಹೋದ್ರು, ಎಲ್ಲೇ ಹೋದ್ರು ನನ್ನ ವಿದ್ಯಾರ್ಥಿಗಳು ಇರ್ತಾರೆ, ಅವ್ರು ನನಗೆ ಗೌರವ ಕೊಡ್ತಾರೆ, ನನ್ನ ಕೆಲಸ ಮಾಡಿಕೊಡ್ತಾರೆ, ಅದು ಗಳಿಸಿ ಸಾಕು ಅನಿಸುತ್ತೆ. ನೀವು ಹಾಗೆ ಓದಬೇಕನ್ನೋದ ಮನಸ್ಸು ಮಾಡಬೇಕು. ಅದು ಎಂಥ ಗಟ್ಟಿ ಮನಸ್ಸು ಮಾಡಬೇಕು. ಇವತ್ತು ನಿಮ್ಮನ್ನ ಓದಾಕ ಬಿಡದೆ ಇರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಮೊಬೈಲ್ ಫೋನ್. ನಿಮ್ಮ ದೊಡ್ಡ ಶತ್ರು ಕಂಡ್ರಿ, ಅದು ದೊಡ್ಡ ಶತ್ರು. ಇವತ್ತು ಇವರೆಲ್ಲ ಉಪನ್ಯಾಸಕರಲ್ಲಿ ಕೂತಿದ್ದಾರೆ ಅಂತಂದ್ರೆ ಅವ್ರು ಓದಬೇಕಾದ್ರೆ ಮೊಬೈಲ್ ಇರಲಿಲ್ಲ. ನಮ್ಗೇನಾದ್ರೂ ಡೌಟ್ಸ್ ಬಂದ್ರೆ ಲೈಬ್ರರಿಗೆ ಹೋಗ್ಬೇಕಾಗಿತ್ತು ನಾವು.
ಉಪನ್ಯಾಸಕರನ್ನ ಭೇಟಿ ಆಗ್ಬೇಕಾಗಿತ್ತು. ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ, ನಿಮ್ಮ ಅಲ್ಲೇ ಡೌಟ್ ಸಿಗ್ತದ, ಎಲ್ಲ ಸಿಗ್ತದೆ. ಹೀಗಾಗಿ ಆಮೇಲೆ ಮತ್ತೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಇವತ್ತು ಓದುವವರ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತದೆ. ನನಗನ್ನಿಸ್ತದೆ ಹಂಗಾರೆ ಸಮಾಜ ಯಾವ ಕಡೆ ಹೊರಟಿದೆ. ನಾವು ನೆಪ ಏನ್ ಹೇಳ್ತೇವೆ ಅಂತಂದ್ರೆ, ಏನ್ ಬಿಡಿ ಸರ್, ಓದಿದ್ರು ನೌಕರಿ ಸಿಗಲ್ಲ, ದಯವಿಟ್ಟು ನೌಕರಿಗೋಸ್ಕರ ಓದ್ಬಾರ್ದು, ವಿದ್ಯಾರ್ಥಿಗೋಸ್ಕರ ಓದ್ರಿ, ಜ್ಞಾನ ಪಡ್ಕೊಳ್ಳೋಕ್ಕೋಸ್ಕರ ಓದ್ರಿ. ನೀವು ಕೊನೆ ಎಲ್ಲಿ ಹೋದ್ರು ನಿಮ್ಮನ್ನ ಕೊನೆ ಎಲ್ಲಿವರೆಗೂ ಬಿಡದೇ ಇರತಕ್ಕಂಥ ಏಕೈಕ ವಸ್ತು ಅಂದ್ರೆ ವಿದ್ಯೆ. ಎಲ್ಲರೂ ಹೋಗಿ ನೀವು ಜಗತ್ತನ್ನು ಸುತ್ತಲಿರಿ, ಆ ವಿದ್ಯೆ. ಅದಕ್ಕೆ ಹೇಳ್ತಾರೆ, ಒಂದ್ಸರಿ ಹೇಳ್ತಾರೆ, ಭೂಮಿಗೆ ಬಿದ್ದ ಬೀಜ, ತಲೆಗೆ ಬಿದ್ದ ಅಕ್ಷರ ಫಲ ಕೊಡದೇ ಬಿಡುವುದಿಲ್ಲ ಅಂತ ಹೇಳ್ತಾರೆ. ಫಲ ಕೊಟ್ಟೇ ಕೊಡ್ತದ. ನೀವು ಒಂದೇ ದಿನಕ್ಕೆ ಫಲ ಕೊಡಲ್ಲ. ಇವತ್ತು ಹೊಲಕ್ಕೆ ಗೊಂಜಾಳ ಹಾಕ್ತೇವೆ, ಒಂದೇ ದಿನಕ್ಕೆ 3 ತಿಂಗಳು ಕಾಯ್ಬೇಕು. ಅದಕ್ಕೆ ಹಂಗೆ ಕಾಯ್ಬೇಕು. ನಾವು ಏನಾದ್ರು ಮಾಡಬೇಕು ಅಂದ್ರೆ ಕಾಯ್ಬೇಕು, ವೇಟ್ ಮಾಡಬೇಕು, ಅಂದ್ರೆ ಮಾತ್ರ ಫಲ ಸಿಗ್ತದೆ ನಿಮಗೆ. ನೋಡ್ರಿ, ನಿಮ್ಮ ಭವಿಷ್ಯವನ್ನ ಸುಂದರ ಮಾಡ್ಕೋಬೇಕು ಅಂತಂದ್ರೆ ಶಕ್ತಿ ಬೇಕು. ನಿಮ್ಮಲ್ಲಿ ಇಡೀ ಜಗತ್ತನ್ನು ಗೆಲ್ಲುವ ಶಕ್ತಿ ಇದೆ. ನಾನು ಹೇಳ್ತೇನೆ ನಿಮ್ಗೆ, ದಯವಿಟ್ಟು ಗಮನ ಇಟ್ಟು ಕೇಳ್ರಿ. ನೀವು ನೌಕರಿಯನ್ನ ಪಡಿಬೇಕು ಅಂದ್ರೆ 1000 ಅಪ್ಲಿಕೇಶನ್ ಬಂದವು, ಅದರಲ್ಲಿ ಒಂದು 10 ಅಪ್ಲಿಕೇಶನ್ ಅದಾವು ಅಂತಂದ್ರೆ, ನೀವು ಇಲ್ಲಿ ಹಿಂಗೆ ಟೈಮ್ ವೇಸ್ಟ್ ಮಾಡ್ತಾ ಕೂತಿದ್ರೆ ಅಲ್ಲಿ ಬೇರೆ ಯಾರೋ ಒಬ್ಬನು ಓದ್ತಾ ಇರ್ತಾನೆ, ಬೇರೆ ಯಾರೋ ಒಬ್ರು ಪ್ರಯತ್ನ ಪಡ್ತಾ ಇದ್ದಾರೆ. ಟೈಮ್ ಜಗತ್ತು ಹೆಂಗಿದೆ ಇವತ್ತು ಅಂತಂದ್ರೆ ಹೆವಿ ಕಾಂಪಿಟೇಷನ್. ರೈಲ್ವೆ ಪ್ಲಾಟ್ಫಾರ್ಮ್ ಅಲ್ಲಿ ಹಮಾಲಿ ಮಾಡ್ತಾ ಜಸ್ಟ್ ಯೂಟ್ಯೂಬ್ ಅನ್ನ ಬಳಕೆ ಮಾಡ್ಕೊಂಡು IAS KS ಮಾಡಿದವರು ಇದ್ದಾರೆ. ಈ ಕಾಲೇಜಲ್ಲಿ ಓದೋರು ಎಷ್ಟೋ ಜನ IAS KS ಅನ್ನ ಮಾಡಿದ್ದಾರೆ. ಯಾಕಾಗಲ್ಲ ನಮ್ಮ ಕಡೆಯಿಂದ? ಯಾಕೆ ನಾವು ಪ್ರಯತ್ನ ಮಾಡ್ತಾ ಇಲ್ಲ? ಎಂತೆಂಥ ಉಪನ್ಯಾಸ ಎಲ್ಲ ಡಾಕ್ಟರೇಟ್ ಪಡ್ಕೊಂಡಿರ್ತಕ್ಕಂಥ ಉಪನ್ಯಾಸಕರು ನಮ್ಮಲ್ಲಿದ್ದಾರೆ. ನಾ ಇತಿಹಾಸದಲ್ಲಿ ನಾನು ಸೆಕೆಂಡ್ PUC ಬಿಡ್ರಿ ಹೇಳ್ತಾ ಇದ್ದೆ, ನೆಪೋಲಿಯನ್ ಬೋನಾಪಾರ್ಟೆ ಬಗ್ಗೆ ಎಕ್ಸಾಂಪಲ್ ಕೊಡ್ಲೇಬೇಕು. ನೆಪೋಲಿಯನ್ ಬೋನಾಪಾರ್ಟೆ ನಾನು ನೆಪೋಲಿಯನ್ ಬೋನಾಪಾರ್ಟೆ ದಯವಿಟ್ಟು ಕೇಳಿ ಹೇಳ್ತಾರೆ ನಿಮ್ಗೆ ಎಷ್ಟು ಚಂದ ಇದೆ ಇದು ಅಂತಂದ್ರೆ, ತಂದೆಗೆ 13 ಜನ ಮಕ್ಕಳು. 13 ಜನ ಮಕ್ಕಳಲ್ಲಿ ಇವನು 2ನೇ ಹೆಂಡತಿ ಮಗ. ಅವ್ರ ತಂದೆ ಇವ್ರನ್ನ ಹೊರಗೆ ಹಾಕ್ಬಿಟ್ರು, ತಾಯಿ ಮತ್ತು ಮಗನನ್ನ ಹೊರ ಹಾಕ್ಬಿಟ್ರು. ನೆಪೋಲಿಯನ್ ಬೋನಾಪಾರ್ಟೆ ತಂದೆ ತಾಯಿ ನೆಪೋಲಿಯನ್ ಬೋನಾಪಾರ್ಟೆ ತಾಯಿನ ಹೊರ ಹಾಕಿದಾಗ ತಾಯಿ ಇವನನ್ನ ಬೆಳೆಸುವಂತ ಜವಾಬ್ದಾರಿನ ಹೊತ್ಕೊಂಡು ಅವನು ತನ್ನ ತಾಯಿ ಕನಸು ಕಂಡಿದ್ದು ಹೆಂಗಾದ್ರೂ ಮಾಡಿ ನನ್ನ ಮಗನನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಕನಸು ಕಟ್ಕೊಂಡು ಒಂದು ಸ್ಕೂಲಿಗೆ ಸೇರಿಸಿದಾಗ ಅವನ ತಾಯಿಗೆ ಬರೆದಂತ ಪತ್ರ ಸಿಗ್ತದ ನಮಗ. ಆ ಪತ್ರದಲ್ಲಿ ಬರೀತಾನಂತೆ, ನಾನು ಶ್ರೀಮಂತ ವಿದ್ಯಾರ್ಥಿಗಳ ಕೋಪ ತಾಪಗಳ ಮಧ್ಯೆ ಬೆಳೀತಾ ಇದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಮಧ್ಯಾಹ್ನ ಊಟಕ್ಕೆ ಬಾಕ್ಸ್ ತಗೊಂಡು ಹೊರಗೆ ಹೋದ್ರೆ ನನಗೆ ಊಟ ಇರಲಿಲ್ಲ, ನನಗೆ ಗಿಡದ ನೆರಳಲ್ಲಿ ಕೂತ್ಕೊಂಡು ಅಳ್ತಾ ಇದ್ದೆ. ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಕ್ಕಂತಹ ನೆಪೋಲಿಯನ್ ಬೋನಾಪಾರ್ಟೆ ಇಡೀ ಯುರೋಪ್ ಖಂಡವನ್ನು ಗೆದ್ದ ಅನ್ನೋದಾದ್ರೆ ಅವನ ಪ್ರಯತ್ನ ಹೇಗಿತ್ತು, ಎಷ್ಟು ಪ್ರಯತ್ನ ಪಟ್ಟ ಅವನು ಅಂತಂದ್ರೆ, ನಾವು ನಿಜಕ್ಕೂ ಅಂತ ಇತಿಹಾಸದಲ್ಲಿ ಬಹಳಷ್ಟು ಜನ ಇದ್ದಾರೆ. ಅಂತವ್ರು ನಾವು ರೋಲ್ ಮಾಡಲ್ ಆಗ್ಬೇಕು. ದಯವಿಟ್ಟು ಒಂದೊಂದೇ ಪ್ರಯತ್ನ ಪಡ್ದ ಕೊನೆಗೆ ಅವನನ್ನು ತಾಯಿ ಅವನನ್ನು ಹೆಂಗೆ ಬೆಳೆಸಿದ್ಲು ಅಂತಂದ್ರೆ, ಅವನು ಎಷ್ಟು 17ನೇ ವಯಸ್ಸಿಗೆ ಸೈನ್ಯಕ್ಕೆ ಸೇರ್ಕೊಂಡ. ಆದ್ರೆ ನೆಪೋಲಿಯನ್ ಬೋನಾಪಾರ್ಟೆ ಸೈನ್ಯಕ್ಕೆ ಸೇರ್ಕೊಂಡಿದ್ದು ಹೊಟ್ಟೆ ಪಾಡಿಗಾಗಿ. ಚೆನ್ನಾಗಿ ಊಟ ಕೊಡ್ತಾರೆ ಅಂತ ಹೊಟ್ಟೆ ಪಾಡಿ ಸೈನ್ಯ ಸೇರ್ಕೊಂಡವನು. ಒಂದೊಂದೇ ಹುದ್ದೆ ಮೇಲೆ ಏರ್ತಾ ಕೊನೆಗೆ ಸೈನ್ಯದ ಮಹಾದಂಡನಾಯಕನಾಗ್ತಾನೆ. ಒಂದ್ ಕಡೆ ಒಂದು ಮಾತು ಹೇಳ್ತಾನೆ ಅವನು, ಎಷ್ಟಂತ ಹೇಳ್ತಾನೆ ಗೊತ್ತಾ ನೆಪೋಲಿಯನ್ ಬೋನಾಪಾರ್ಟೆ? ಫ್ರಾನ್ಸಿನ ಕಿರೀಟ ನೆಲದ ಮೇಲೆ ಬಿದ್ದು ಧೂಳಾಗಿದೆ, ಆ ಕಿರೀಟವನ್ನ ನಾನು ಬಂದು ನನ್ನ ಖಡ್ಗದಿಂದ ಮೊನೆಯಿಂದ ಮೇಲೆತ್ತಿ ಆ ಕಿರೀಟವನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆದಾಡುವಂತೆ ಮಾಡ್ತೇನೆ ಅಂತ ಹೇಳ್ತಾನೆ ಆ ನೆಪೋಲಿಯನ್ ಬೋನಾಪಾರ್ಟೆ. ಅವನಿಗೆ ನೆಪೋಲಿಯನ್ ಬೋನಾಪಾರ್ಟೆ ನೋಡಿದಾಗ ಅನಿಸ್ತದೆ ಎಷ್ಟು ಆತ್ಮವಿಶ್ವಾಸ ಇತ್ತು ಅವನಿಗೆ ಅಂತಂದ್ರೆ, ಏಕಕಾಲಕ್ಕೆ 10 ಜನಕ್ಕೆ ಒಂದೊಂದು ರೀತಿ ಕೆಲಸ ಮಾಡ್ತಾರೆ, ಕೆಲಸ ಕೊಡ್ತಕ್ಕಂತಹ ಅವನಿಗೆ ಅಷ್ಟು ಇಚ್ಛಾಶಕ್ತಿ ಇತ್ತು, ಅಷ್ಟು ಕೆಲಸ ಇರ್ತದೆ. ಆಮೇಲೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಪರ್ಫೆಕ್ಟ್ ಅನ್ನೋದು ಇರಬೇಕು. ನಾನು ಓದ್ತೀನಿ, ನಾನು ಬರೀತೀನಿ, ನಾನು ಧೈರ್ಯ ಇದೆ, ಹೌದು ನಾನು ಚೆನ್ನಾಗಿ ಮಾಡಿದ್ದೀನಿ ಅನ್ನಲಿಕ್ಕೆ
ನೆಪೋಲಿಯನ್ ಬೋನಾಪಾರ್ಟ್ ಒಬ್ಬನ ಕಮಾಲ್ ಕರನಂತೆ. ಯಾಕಂದ್ರೆ ಶತ್ರುಗಳು ಬಾಳ ಅವನಿಗೆ, ಯಾಕಂದ್ರೆ ಜೀವನ 4 ಒಕ್ಕೂಟ ಎದುರಿಸ್ತಾನೆ, 100 ಯುದ್ಧ ಮಾಡ್ತಾನೆ. ಅವನು ಹೇಳ್ತಾನೆ, ನಾನು ಜೀವನದಲ್ಲಿ 100 ಯುದ್ಧ ಮಾಡಿದ್ದೇನೆ, ಆದ್ರೆ ನನ್ನ ಕೀರ್ತಿ ನಿಂತಿರುವುದು ಯುದ್ಧಗಳ ಮೇಲಲ್ಲ, ನಾನು ಮಾಡಿರ್ತಕ್ಕಂಥ ಸುಧಾರಣೆಗಳ ಮೇಲೆ ಅಂತ ಹೇಳ್ತಾನೆ. ಇವತ್ತು ನೆಪೋಲಿಯನ್ ಬೋನಾಪಾರ್ಟ್ ಕನಸ್ಕೊಂಡಿದ್ದ ಇಡೀ ಜಗತ್ತಿನಲ್ಲಿ ಫ್ರಾನ್ಸ್ ಅನ್ನ ಸುಂದರ ನಗರವನ್ನಾಗಿ ಮಾಡ್ಬೇಕಂತ ಕನಸ್ಕೊಂಡಿದ್ದ. ಯುರೋಪಿಯನ್ ಜಗತ್ತಲ್ಲೇ ಸಂತೋಷದ ನಗರ, ಸುಂದರ ನಗರವನ್ನಾಗಿ ಮಾಡಿರ್ತಕ್ಕ ನೆಪೋಲಿಯನ್ ಬೋನಾಪಾರ್ಟ್. ಇವತ್ತಿಗೂ ನೆಪೋಲಿಯನ್ ಬೋನಾಪಾರ್ಟ್ ಕಟ್ಟಿರ್ತಕ್ಕಂಥ ಲೌರೆ ಗ್ರಂಥಾಲಯ ಇದೆ, ಆಮೇಲೆ ಜೈಲು ಇದೆ, ರಸ್ತೆ ಇದೆ. ನೋಡಿ, ನೆಪೋಲಿಯನ್ ಬೋನಾಪಾರ್ಟ್ ಇಲ್ಲ, ಆದ್ರೆ ಅವನು ಮಾಡಿರ್ತಕ್ಕಂಥ ಸುಧಾರಣೆ ಇವತ್ತಿಗೂ ಇದೆ. ಅವನ ಶತ್ರುಗಳು ಬಹಳ ಇದ್ರು. ಒಬ್ಬ ಕಮಾನ್ ಕರೆದಂತೆ, ನನ್ನ ಶತ್ರುಗಳು ಬಹಳ ಅವನಿಗೆ. ಒಬ್ಬ ನನಗೆ ಯಾವ ಸಮಯದಲ್ಲಿ ನನಗೆ ಫುಡ್ ಹೊಡಿತಾರೆ ಗೊತ್ತಲ್ಲ ಯಾರು, ನನಗೊಂದು ಬುಲೆಟ್ ಪ್ರೂಫ್ ಕವಚ ಮಾಡ್ಕೊಡು ಅಂತೇಳಿ ಕಮ್ಮಾರ ಕರೆದು ಕೆಲಸ ಕೊಟ್ಟನಂತ. ಆ ಕಮ್ಮಾರ ಆ ಬುಲೆಟ್ ಪ್ರೂಫ್ ಕವಚನ ಮಾಡ್ಕೊಂಬಂದು ನೆಪೋಲಿಯನ್ ಬೋನಾಪಾರ್ಟ್ ಕೊಟ್ಟ ಬುಲೆಟ್ ಪ್ರೂಫ್ ಕವಚ ಮಾಡಿಕೊಟ್ಟಿಯಲ್ಲ, ಇದು ಹಾಕ್ಕೊಂಡ್ರೆ ಮುಂದೆ ತಾಗ್ತತೆ ಇಲ್ಲ ಅಂತ ಗೊತ್ತಾಗತ್ತೆ ಹೆಂಗ ಅನ್ನೋದು. ಅದಕ್ಕೆ ಅವ್ನು ಹೇಳಿದಂತ, ನಾನು ನಿಜವಾಗಿ ನಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ, ನನಗೆ ಹಾಕಿ ಫಸ್ಟ್ ಅನ್ನಂತ. ಆ ಬುಲೆಟ್ ಪ್ರೂಫ್ ಕವಚ ನನಗ ಹಾಕ್ರಿ, ನನಗೆ ಗುಂಡು ಹೊಡ್ರಿ ಅನ್ನಂತವ್. ಅವನಿಗೆ ಕವಚ ಹಾಕಿ ಅವ್ನಿಗೆ ಗುಂಡು ಹೊಡೆದಂತ, ಗುಂಡು ತಾಗ್ಲಿಲ್ಲಂತೆ. ಅವನಿಗೆ ಆತ್ಮವಿಶ್ವಾಸ, ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ಆತ್ಮವಿಶ್ವಾಸ ಇತ್ತು ಅವನಿಗೆ, ಹೀಗಾಗಿ ಅವ್ನು ಕವಚ ಹಾಕ್ತಾನೆ. ಹೀಗಾಗಿ ನೀವು ಪ್ರತಿಯೊಬ್ಬರು ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಆತ್ಮವಿಶ್ವಾಸ ಇರಬೇಕು. ಯಾಕಂದ್ರೆ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಕಷ್ಟಪಟ್ಟು ಬೆಳೆಸಿದ್ದಾರೆ. ನಾನು ಹೇಳ್ತಂಗೆ ಕೇಳ್ರಿ, ನಮ್ಮ ಅಪ್ಪ ಅಮ್ಮಗ ನಾನು ಇವತ್ತು ನಾನು ಏನು ಓದೇನೆ ಅಂತ ಗೊತ್ತಿಲ್ಲ, ನಾನಿವತ್ತು ನನ್ನ ಕ್ವಾಲಿಫಿಕೇಶನ್ ಅಂತ ಗೊತ್ತಿಲ್ಲ, ಆದ್ರೂ ನಮ್ಮ ತಂದೆ ತಾಯಿ ದ್ರೋಹ ಮಾಡಿಲ್ಲ, ಮೋಸ ಮಾಡಿಲ್ಲ. ಒಳ್ಳೆ ವಿದ್ಯಾರ್ಥಿಗಳಾಗಬೇಕು. ಒಳ್ಳೆಯವರು ಅನ್ಸ್ಕೊಳ್ಳಿಕ್ಕೆ ಬಹಳಷ್ಟು ದಿನಗಳು ಬೇಕು. ಕೆಟ್ಟವರು ಅನ್ಸ್ಕೊಳ್ಳೋಕೆ ಒಂದೇ ಇನ್ಸಿಡೆಂಟ್ ಸಾಕು, ಒಂದೇ ಘಟನೆ ಸಾಕು. ನಾವು ಹೆಂಗ ಬೆಳಿಬೇಕು ಅಂತಂದ್ರೆ ಸಮಾಜ ಹೆಮ್ಮೆ ಪಡುವ ರೀತಿಯಲ್ಲಿ ಬೆಳಿಬೇಕು. ಇಂಥವ್ರ ಮಗ ಅಂತ ನಾವು ಗುರುತಿಸ್ಬೇಕು. ಆಮೇಲೆ ನಮ್ಮನ್ನ ಭೂಮಿ ಮೇಲೆ ದೇವ್ರು ಕಳಿಸ್ಬೇಕಾದ್ರೆ ಎಂಟಿ, ನಮ್ಮ ಹಣೆ ಮೇಲೆ ಏನು ಬರ್ದಿಲ್ಲ, ಎಂಟಿ ಕಳಿಸಿದಾನೆ, ಎಂಟಿ ಪಾಟಿಯನ್ನ ಕಳಿಸಿದಾನೆ. ಆ ಪಾಟೆ ಮೇಲೆ ಗೀಚ್ಕೊಳ್ಳೋರು ನೀವೇನ್ ಗೀಚ್ಕೊಳ್ತೀರ ಅದೇ ಆಗುತ್ತೆ. ಆ ಗೀಚ್ಕೊಳ್ಳೋ ಕರ್ತವ್ಯ ನಿಮ್ದು, ನಿಮ್ ಕಡೆ ಇದೆ. ಇವತ್ತು ಎಷ್ಟು ಬೇಕಷ್ಟು ಅವಕಾಶಗಳದವು, ನೀವು ಒಳ್ಳೆಯವರಾಗ್ತಿರೋ ಒಂದು ಸರಿ ಪ್ರಯತ್ನ ಪಡ್ರಿ, ಒಂದೇ ಒಂದು ಸರಿ ಪ್ರಯತ್ನ ಪಡ್ರಿ. ಒಂದು ಸರಿ ಸಕ್ಸಸ್ ಅನ್ನ ಕಂಡ್ರಿ ಅಂದ್ರೆ ಜೀವನ ಪರ್ಯಂತ ನೀವು ನಿಮ್ಮ ಕುಟುಂಬನೇ ಬದಲಾವಣೆ. ನೋಡ್ರಿ, ಯಡಿಯೂರಪ್ಪ ಸೈಕಲ್ ತೋಡ್ಕೊಂಡು ಕಷ್ಟಪಟ್ಟ, ಇವತ್ತು ಅವನ ತಲೆಮಾರೆಲ್ಲ ಅಗರ್ಭ ಶ್ರೀಮಂತ ಆಗಿದೆ. ಶಾಮನೂರು ಶಿವಶಂಕರಪ್ಪ ಎಷ್ಟು ಕಷ್ಟ ಬಿದ್ದು ಮೇಲೆ ಬಂದವರು, ಅವರೊಬ್ಬರೇ. ಅವ್ರು ಒಂದು ಕುಟುಂಬದಲ್ಲಿ ನೀವು ಬದಲಾವಣೆ ಆಗಲಿ, ನೀವೊಬ್ಬರು ಬದಲಾವಣೆ ಆಗಲಿ, ನಿಮ್ಮ ಕುಟುಂಬನೇ ಬದಲಾವಣೆ ಆಗಲಿ. ನಾವು ಬದಲಾವಣೆ ಆಗಿದ್ರೆ ಏನು ಮಾಡಕ್ ಸಾಧ್ಯ ಇಲ್ಲ. ಹೀಗಾಗಿ ನಾ ಹೇಳ್ದೆ ನಿಮ್ಗೆ, ನಿಮ್ಮ ತಂದೆ ತಾಯಿಗಳು, ನಿಮ್ಮ ಸ್ನೇಹಿತರು ತಲೆ ತಗ್ಗಿಸುವಂತ ಕೆಲಸವನ್ನ ಮಾಡಬೇಡ್ರಿ, ತಲೆ ಎತ್ತಿ ನಡೆಯುವಂತ ಕೆಲಸ ಮಾಡಿ, ಹೆಮ್ಮೆ ಪಡುವ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕು. ಯಾಕಂದ್ರೆ ಇಲ್ಲಿ ನೋಡಿ ಹೇಳ್ತಾನೆ ನಿಮ್ಗೆ, ಪ್ರತಿ ಒಬ್ಬರಲ್ಲೂ ಒಂದೊಂದು ಕೊರತೆ ಇರ್ತೈತಿ. ಪ್ರತಿ ದಿನಾನು ಕೊರತೆಯನ್ನ ಬದಲಾವಣೆ ಮಾಡ್ತಾ ಹೋಗ್ತೀನಿ. ನಮ್ಮನ್ನ ಯಾರಾದ್ರೂ ತೆಗಳ್ತಾ ಇದ್ದಾರೆ ಅಂತಂದ್ರೆ, ನಮ್ಮನ್ನ ಕಿಂಡಲ್ ಮಾಡ್ತಾ ಇದಾರೆ ಅಂತಂದ್ರೆ, ಹಾಗಾದ್ರೆ ನನ್ನ ಕೊರತೆ ಅನ್ಕೋಬೇಕದು. ನನ್ನ ಕೊರತೆ, ಹಂಗ ನಾನು ಏನೋ ಒಂದು ನನ್ನಲ್ಲಿ ಕೊರತೆ ಇದೆ, ಆ ಕೊರತೆಯನ್ನ ಸರಿ ಮಾಡ್ಕೋಬೇಕು. ಹೀಗಾಗಿ ಪ್ರತಿನಿತ್ಯ ಕರೆಕ್ಷನ್ ಮಾಡ್ಬೇಕು. ನಾವು ಪ್ರತಿನಿತ್ಯ ಕರೆಕ್ಷನ್ ಮಾಡ್ಬೇಕು. ನಾವೇನ್ ಮಾಡ್ಕೋಬೇಕು, ಇವತ್ತು ಏನ್ ಬದಲಾವಣೆ ಆಗ್ಬೇಕು. ಟೈಮ್ ಹೇಳುತ್ತಂತೆ, ಐ ಆಮ್ ವೇಟ್ ಫಾರ್ ನನ್, ಐ ಆಮ್ ಕೇರ್ ಫಾರ್ ನನ್. ಟೈಮ್ ಯಾರಿಗೂ ಕಾಯಲ್ಲ, ವೇಳೆ ಯಾರಿಗೂ ಕಾಯಲ್ಲ. ಇವತ್ತಿನ ದಿನ ಈ ಜೀವನ ಮುಗಿದು ಈ ದಿನ ಸಿಗಲ್ಲ ನಿಮ್ಗೆ, ಮುಗಿತು. ಆ ಡೇಟ್ ಹೋಯ್ತು, ಟೈಮ್ ಎಲ್ಲ ಹೋಯ್ತು, ಜೀವನ ಸಿಗದೆ ನಿಮ್ಗೆ. ಟೈಮ್ ಸುಮ್ಮನೆ ಹೋಗ್ತಿರ್ತದೆ. ನೋಡಿ, ಮೊನ್ನೆ ನಮ್ಮ ಹುಡುಗರು PUC ಮುಗಿಸ್ಕೊಂಡು ಬಂದಂಗಾಗಿತ್ತು, ಅಲ್ಲಿ ಫೈನಲ್ ಇಯರ್ ಡಿಗ್ರಿ ಬಂತು. ಇನ್ನು ಕೆಲವೇ ವರ್ಷಗಳ ಮುಂದೆ ಹೋಗ್ತದೆ, ಹಿಂಗ ಹೋಗ್ತತಿ. ಹೀಗಾಗಿ ನೀವು ಪ್ರತಿನಿತ್ಯ ಕರೆಕ್ಷನ್ ಮಾಡ್ತಾ 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 ದಿನೇ ಪರಿಪೂರ್ಣತೆಯಿಂದ ಸಾಗ್ಬೇಕು. ನೀವು ಹೆಂಗ್ ಬೆಳಿಬೇಕು ಅಂತಂದ್ರೆ, ಕಷ್ಟ ಪಡುವವರಿಗೂ, ಯಾರು ಕಷ್ಟ ಪಡ್ತಾರಲ್ಲ ಅವ್ರಿಗೆ, ಯಾರು ಕಷ್ಟ ಪಡ್ತಾರಲ್ಲ ಅವರಿಗೆ ಇಷ್ಟಪಡುವ ಬಾಳು ಸಿಗ್ತದ. ಅರ್ಥ ಆಗ್ತಾಳೆ ನಿಮ್ಗೆ? ಯಾರು ಕಷ್ಟ ಪಡ್ತಾರಲ್ಲ ಅವರಿಗೆ ಇಷ್ಟಪಡುವ ಬಾಳು ಸಿಗ್ತದೆ. ಹೀಗಾಗಿ ನಿನ್ನನ್ನ ನೀನು ಗೆದ್ರೆ ನಿನ್ನ ಸೋಲ್ಸೋರು ಯಾರು? ಒಂದೇ ಒಂದ್ಸರಿ ಗೆಲ್ಸ ದಯವಿಟ್ಟು ನೀವು ಅವ್ರು ನುಡ್ಕೊಂಡು ಹೋಗ್ಬಾರ್ದು. ಆಮೇಲೆ
ಮತ್ತೊಂದು ಏನಪ್ಪಾ ಅಂತಂದ್ರೆ, ನಾನು ಆಗಲೇ ಹೇಳಿದ್ನಲ್ಲ ನಿಮ್ಗೆ, ಮೊಬೈಲು ನಿಮ್ಮನ್ನ ಬಹಳಷ್ಟು ಕೆಡಿಸ್ತದೆ. ನಿಮ್ಮನ್ನ ಹೆಂಗ್ ಕಡಕಿಸ್ತದ ಅಂತಂದ್ರೆ, ಸುಮ್ಮನೆ ಅದು ನೀವು ಬೈತಂಕ ನೋಡ್ರಿ, ಬೈತಂಕ ನೋಡಕ್ಕಿಸ್ತದೆ. ಆದ್ರೆ ಓದುವ ಹವ್ಯಾಸವನ್ನ ಬೆಳೆಸ್ಕೊಂಡ್ರೆ ಮಾತ್ರ ಅವು ಓದಾಕಸ್ತದೆ. ಬಹಳ ನಿಮ್ನೆಲ್ಲ ನೋಡಿದಾಗ ನನಗೆ ಏನ್ ಅನಿಸ್ತದೆ ಅಂತಂದ್ರೆ, ನಾವು ಡಿಗ್ರಿ ಓದ್ಬೇಕಾದ್ರೆ ನಾವು ಓದೋಗಳ ಲಕ್ಷ್ಯ ಇತ್ತು ನಮ್ದೆಲ್ಲ. ಯಾಕಂದ್ರೆ ನಮ್ಗೆ ಇಂಟರ್ನಲ್ ಮಾರ್ಕ್ಸ್ ಇದ್ದಿಲ್ಲ, ಏನಿದ್ದಿಲ್ಲ. ಆಮೇಲೆ ನಮ್ಮ ಬಂಡಿಗೌಡ ಸರ್ ಅವರೆಲ್ಲ CS ಕಾಲೇಜಿಗೆ ಪಾಠ ಮಾಡಕ್ ಬರೋರು. ನಾನು ಜಸ್ಟ್ ಒಂದ್ ಎರಡು ಕ್ಲಾಸಲ್ಲಿ ಅಷ್ಟೇ ಕೂತ್ಕೊಂಡಿದ್ದೆ. ಬಸ್ ಟೈಮ್ ಆದ್ರೆ ನಾವು ಬಸ್ ಸ್ಟ್ಯಾಂಡ್ ಇಂದ ಸರ್ ಕ್ಲಾಸ್ ಬಂತ ಓಡಾಡ್ ಹೋಗ್ತಿದ್ವಿ ನಾವು. ಏನು ಹೇಳ್ತಾರೆ ಸ್ಟಾರ್ಟಿಂಗ್ ಒಂದಿನ ಫಿಲಾಸಫಿ ಹೇಳೋರು, ಓಡಾಡ್ ಹೋಗ್ತಿದ್ವಿ ನಾವು. ನಮ್ಮ ಶಿವಪ್ಪ ಸರ್ ಅಂತ ಇದ್ರು, ಅವರೆಲ್ಲ ಹೆಂಗ್ ಹೇಳೋರು ಪಾಠ ಅಂತಂದ್ರೆ, ಅವ್ರ ಪಾಠ ಒಂದು ಕ್ಲಾಸ್ ಮಿಸ್ ಮಾಡಿಲ್ಲ ನಾವು ಡಿಗ್ರಿ ಹೋಗ್ಬೇಕಾದ್ರೆ. ಆಮೇಲೆ ಇನ್ನೊಂದು ಹೇಳ್ತಾನೆ ನಿಮ್ಗೆ, ಈ ಫ್ರೆಂಡ್ಸ್ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನನ್ನ ಡಿಗ್ರಿ ಫ್ರೆಂಡ್ಸ್ ಇವತ್ತಿಗೂ ಜೊತೆಗಿದ್ದೀವಿ ನಾವು. ಎಲ್ಲರೂ ಸೆಟ್ಲ್ ಆಗಿದ್ದಾರೆ ಇವತ್ತಿಗೂ. ಹೆಚ್ಚಿಗೆ ನಾವು ಡಿಗ್ರಿ ಮುಗಿಸಿ ಇವತ್ತು 20 ವರ್ಷ ಆಯ್ತಲ್ಲ, ಇವತ್ತಿಗೂ ನಾವೆಲ್ಲರೂ ಚೆನ್ನಾಗಿದ್ದೀವಿ. ಎಲ್ಲರೂ ಆದ್ರೆ ನಾವ್ಯಾಕೆ ಚೆನ್ನಾಗಿದ್ದೀವಿ ಅಂತಂದ್ರೆ, ನಾವ್ ಯಾವ ದುಶ್ಚಟನೂ ಯಾರು ಮಾಡಲ್ಲ, ಯಾವ ದುಶ್ಚಟನ ಯಾರು ಮಾಡಲ್ಲ. ನಾವು ಮಾಡೋದ್ರೆ ಬಿಡಿಸಿದ ನಾವು. ಇವತ್ತು ನಿಮ್ಮ ತಂದೆ ತಾಯಿ ಮಾತನ್ನ ಕೇಳಲ್ಲ, ಫ್ರೆಂಡ್ಸ್ ಮಾತನ್ನ ಕೇಳ್ತಿರಲ್ಲ. ನೀವು ಫ್ರೆಂಡ್ಸ್ ಮಾತನ್ನ ಕೇಳ್ತೀರ ನೀವು. ಆ ಫ್ರೆಂಡ್ ಯಾಕಂದ್ರೆ ಲೇಟಾಗಿ ಬಂದು ಅವನು ಇನ್ನು ಒಳಗೆ ಹೋದ್ರೆ ಹೊಡಿತಾರಲ್ಲ ಅಂತ ಗೊತ್ತಾಗಿ ಹೊರಗೆ ನಿಂತ್ಕೊಂಡು 2 ಹೋಮ್ವರ್ಕ್ ಕೊಟ್ಟಾರ ಅಂತ ತಿಳ್ಕೊಂಡು ಬೋರ್ಡ್ ಮೇಲೆ 2 ಹೋಮ್ವರ್ಕ್ ಬರ್ಕೊಂಡು ಮನೆಗೆ ಹೋದಂತ. 2 ಹೋಮ್ವರ್ಕ್ ಬರ್ಕೊಂಡು ಮನೆಗೆ ಹೋದ್ನಂತ. ಅವನು ಕ್ಲಾಸಿಗೆ ಕುಂತ್ರೆ ಅದು ಮ್ಯಾಥ್ಸ್ ಗೊತ್ತು, ಸೂತ್ರ ಇಲ್ಲ ಅಂತ ಏನು ಮಾಡೋಕ್ಕಾಗಲ್ಲ. ಅವನು ಹೊರಗೆ ಹೋಗಿ ಹೆಂಗಾರ ಮಾಡಿ ಲೆಕ್ಕ ಬಿಡಿಸ್ಲೇಬೇಕು ಅಂತೇಳಿ ಪ್ರಯತ್ನ ಪಟ್ಟನಂತ. ಆ ಪ್ರಯತ್ನ ಅವನು ಕೊನೆಗೆ 15 ದಿನ ಟೈಮ್ ತಗೊಂಡು 2 ಲೆಕ್ಕ ಬಿಡಿಸ್ಕೊಂಬಂದ. ಹೆಂಗ ಪ್ರಯತ್ನ ಪಟ್ಟ, ಮೆದುಳಿಗೆ ಕೆಲಸ ಕೊಟ್ಟ. ನಿಮ್ಮಲ್ಲಿ ಏನೋ ಒಂದು ಪ್ರತಿಭೆ ಇದೆ, ಆ ಮೆದುಳಿಗೆ ಕೆಲಸ ಕೊಡ್ಬೇಕಂತ ತಿಳ್ಕೊಂಡು ಮೆದುಳಿಗೆ ಕೆಲಸವನ್ನ ಕೊಟ್ಟು 15 ದಿನ ಆದ್ಮೇಲೆ ಆ 2 ಲೆಕ್ಕ ಬಿಡಿಸ್ಕೊಂಬಂಡು ಸರ್ ತೋರಿಸಿದಾಗ ಅವನೇನ್ ಅನ್ಕೊಂಡಿದ್ದ, ಸರ್ ನಾನು ಹೊಡಿತಾರ ಅಂತ ಅನ್ಕೊಂಡಿದ್ದ. ನನ್ ಸರ್ ಹೊಡಿತಾರ ಗ್ಯಾರಂಟಿ ಅಂತ ಅನ್ಕೊಂಡು ಹೋಗಿದ್ದವನು. ಆದ್ರೆ ಅವ್ರ ಸರ್ ಅವನನ್ನ ಆ ಲೆಕ್ಕ ನೋಡಿದ ತಕ್ಷಣ ಔಚ್ಕೊಂಡ್ಬಿಟ್ರಂತ. ಮುದ್ದಾಡಕತ್ಬಿಟ್ರಂತ ಅವನನ್ನ. ಯಾಕೆ ಅಂತಂದ್ರೆ ಅವ್ರು ಬರ್ದದ್ರಂತೆ ಬೋರ್ಡ್ ಮೇಲೆ, ಜಗತ್ತಿನಲ್ಲಿಯೇ ಇವತ್ತಿಗೂ ಬಿಡಿಸಕ್ ಆಗದೆ ಇರ್ತಕ್ಕಂಥ 2 ಲೆಕ್ಕ ನೀವು ಅಂತ ಬರೋದ್ರಂತ. ಕೊನೆಗೆ ಇವತ್ತು ಗಣಿತ ಲೋಕವೇ ಅವನನ್ನ ಕೊಂಡಾಡ್ತಾ ಇದೆ. ಅವನ ದಿನವನ್ನ ಗಣಿತ ದಿನ ಅಂತ ಆಚರಣೆ ಮಾಡ್ತಾ ಇದೆ. ಅವನ ಪುಸ್ತಕಗಳನ್ನ ಆರಾಧನೆ ಮಾಡ್ತಾ ಇದ್ದೇವೆ. ಅವನೇ ರಾಮಾನುಜನ್ ಅಂತ. ಯಾರಿಗೊತ್ತು, ನಾನು ಸ್ಟಾರ್ಟಿಂಗ್ ಬಂದಾಗ ನೀವು ಕಳ್ಕೊಂಡು ಸರ್ ನಮ್ಮ ಸ್ಟೂಡೆಂಟು, ಅವ್ರ ಬ್ಯಾಚ್ ಹೆಂಗಿತ್ತು ಅಂತಂದ್ರೆ, ನಾವು ಕ್ಲಾಸ್ ಮುಖ್ಯ ಬಂತೀವಿ, ಅದನ್ನ ಯಾರು ಸ್ವೀಕರಿಸ್ತಾರೆ ಅವ್ರು. ನಮ್ಮ ಬಗ್ಗೆ ಟೀಚರ್ಸ್ ಬಗ್ಗೆ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ವಿಶೇಷ ಏನಪ್ಪಾ ಅಂದ್ರೆ, ದಯವಿಟ್ಟು ಬ್ರದರ್ ಕೇಳಿ, ಈಗೇನು ಫೈನಲ್ ಇಯರ್ ಬ್ಯಾಚ್ ಅದಿರಲ್ಲ, ಇದೆಲ್ಲ ಔಟ್ಪುಟ್ ಮೋಸ್ಟ್ಲಿ MSc ಕಾಲೇಜ್ ಇತಿಹಾಸದೊಳಗೆ ಟೂರ್ ಅಂತ ಆರಂಭ ಮಾಡಿದವ್ರೆ ನೀವು. ನೆನಪಾಯ್ತಲ್ಲ, ಗೊತ್ತಿಲ್ಲ. ಇಲ್ಲದ ನನ್ನ ಫ್ರೆಂಡ್ ಭಾಳ ಜನ ಇದ್ದಾರೆ. ನಾವು ಇಲ್ಲಿವರೆಗೂ ನಮ್ಮ ಕಾಲೇಜ್ ಕ್ಯಾಂಪಸ್ ಒಳಗೆ ಪ್ರವಾಸ ಮಾಡ್ಲಿಕ್ಕೆ ಅನುಮತಿ ಇದ್ದಿಲ್ಲ. ಇವರು ಹಠಕ್ಕೆ ಬಿದ್ದು ಇಲ್ಲ ನಾವು ಪ್ರವಾಸ ಮಾಡಲೇಬೇಕು ಅಂತ ತಿಳ್ಕೊಂಡು ಈ ನಮ್ಮ ದೇವರಾಜ ಅವರೆಲ್ಲರೂ ಭಾಳ ಪ್ರಯತ್ನ ಪಟ್ಟರು. ಎಲ್ಲ ಒಟ್ಟರು ಅವರಾದ. ನಾನು ಈಗೂ ನೆನಪೈತಿ, ಆಯ್ತಪ್ಪ ಟೂರ್ ಮಾಡೋಣ, ಹಂಗೆ ನಾವು KSRTC ಬಸ್ಸಲ್ಲಿ ಮಾಡೋಣ ಅಂತ. KSRTC ಬಸ್ಸಲ್ಲಿ ಟೂರ್ ಮಾಡೋದು ನಿಮ್ಗೆಲ್ಲ ಗೊತ್ತು ಹೆಂಗಿರ್ತತಿ ಅಂತೇಳಿ. ಅದ್ರಾಗ ಸ್ಪೀಕರ್ ಇಲ್ಲ, ಏನಿಲ್ಲ ಅಂತ. ಕೊನೆಗೆ ನಮ್ಮ ದೇವರಾಜ್ ಎಲ್ಲ ಏನಿಲ್ಲ, ನಾವು 3 ಬಸ್ ಮಾಡಿದ್ದೆ. ನಾವು ಸೈನ್ಸಿಗೆ ಒಂದು, ಕಾಮರ್ಸಿಗೆ ಒಂದು, ಆರ್ಟ್ಸ್ಗೆ ಒಂದು. ಎಲ್ಲಿ ಅಂಗಡಿ ಸಿಗ್ತಾವಲ್ಲ ಸ್ಪೀಕರ್ ತಗೊಳ್ಳೋದು, ಆ ಸ್ಪೀಕರ್ ಹಚ್ಕೊಳ್ಳೋದು, ಕುಣಿಯೋದು. ಕೊನೆಗೆ ಆ ಸ್ಪೀಕರ್ ತಡಿವಲ್ಲ, ನಮ್ಮ ಚೇತೆ ಅದ ಕುಳ್ಳ ಹಿಂದ ನನಗೆ. ಅವನ ಈಗೂ ನೆನಪೈತಿ, ಸೌಂಡ್ಲೆಸ್ ಕುಣಿಯ ನಾವು. ಅವ್ರ ಸೌಂಡ್ ಏನಿಲ್ಲ, ಸುಮ್ಮನೆ ಈಗ ನನ್ನ ಮೊಬೈಲ್ ಇದ್ದಲ್ಲ, ಏನು ಹಾಡಿದ್ದಲ್ಲ, ಏನಿಲ್ಲ. ಅಂತಹ ಟೂರನ್ನು ಸಕ್ಸಸ್ಫುಲ್ ಮಾಡಿ ಈ ಕಾಲೇಜ್ ಇತಿಹಾಸದೊಳಗೆ ಪ್ರವಾಸ ಅಂತ ಆರಂಭ ಮಾಡಿದ್ರು. ಈಗ ಫೈನಲ್ ಇಯರ್. ನನಗೆ ಭಾಳ ಖುಷಿ ಅನಿಸ್ತದೆ. ಅದು ಈ ಬ್ಯಾಚ್ ಬಗ್ಗೆ
ನಾನು ಬೀಳ್ಕೊಡುಗೆ ಸಮಾರಂಭ ಮಾತಾಡ್ಲಿಕ್ಕೆ ಬರ್ತೀನಿ ಅನ್ನಲಿಕ್ಕೆ ಬಹಳ ಖುಷಿ ಅನಿಸ್ತು. ನೀವು ವಿದ್ಯಾರ್ಥಿಗಳೇ, ನಾನು ನಿಮಗೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಿಮ್ಮ ಭವಿಷ್ಯ ಇನ್ನೂ ಚೆನ್ನಾಗಾಗುತ್ತೆ. ನೀವು ಈ ನಮ್ಮ MSc ಕಾಲೇಜ್ ಹುಡುಗರು ಹೆಂಗೆ ಬೆಳಿಬೇಕು ಅಂತಂದ್ರೆ, ನೀವು ಎಲ್ಲಿ ಹೋದ್ರು ನೀವು MSc ಕಾಲೇಜ್ ಹುಡುಗರು ಅಂತ ಗುರುತಿಸ್ಕೊಳ್ಬೇಕು. ಆ ರೀತಿ ನಿಮ್ಮನ್ನ ನಾಯಕತ್ವಗಳನ್ನ ಬೆಳೆಸ್ಕೊಂಡಿದ್ದೀರಾ. ಚೆನ್ನಾಗಿ ಓದಬೇಕು, ಒಳ್ಳೆ ಫಲಿತಾಂಶವನ್ನು ಪಡ್ಕೊಂಡ್ರಿ. ಈಗ ನೋಡ್ರಿ, ಇಲ್ಲಿವರೆಗೂ ಜೀವನ ಹುಡುಗಾಟಿಗಿತ್ತು, ಇನ್ಮೇಲೆ ಜವಾಬ್ದಾರಿ ಬಂತು ನಿಮ್ಗೆ. ನೀವು ನಮ್ಮಾಗೆ MA ಮಾಡ್ತೀರಿ, ಲೆಕ್ಚರರ್ ಆಗ್ತೀರಿ, ಅವಾಗ ಗೊತ್ತಾಗುತ್ತೆ ಬಣ್ಣ ಏನು ಅಂತಂದೇಳಿ. ನೀವೆಲ್ಲರಿಗೂ BA1 BA2 ನೀವೆಲ್ಲ BA ಫೈನಲ್ ಇಯರು ಸೀನಿಯರ್, ಹೌದಿಲ್ಲ? BA1 ಜೂನಿಯರ್, ನೀವೆಲ್ಲ ಸೀನಿಯರ್. ಸಿ ಅಂದ್ರೆ ಸಮುದ್ರ ಬಾಜು ಇರ್ತಕ್ಕಂಥ ನೀವು ವಿಶಾಲ ಗುಣ ಬೆಳೆಸ್ಕೊಂಡಿರ್ತಕ್ಕಂಥ ಗುಣ. ನಿಮ್ಮ ಗುಣಗಳು BA1 ಬೆಳೆಸಿ ಹೋಗ್ಬೇಕು. ಅವರು ಜೂನಿಯರ್. ಜೂ ಅಂದ್ರೆ ಗೊತ್ತ, ಪ್ರಾಣ ಸಂಗ್ರಹದ ಬಾಜು ಇರ್ತಕ್ಕಂಥ ಆ ಗುಣ ಬೆಳೆಸ್ಕೊಂಡ್ಬಂದವರು. ನೀವು ಅವ್ರನ್ನ ಸೀನಿಯರ್ ಮಾಡಬೇಕು ಅಂತಂದ್ರೆ ನೀವು ಮೊದಲು ಸರಿ ಇರಬೇಕು, ನೀವಂತ ಗುಣ ಬೆಳೆಸ್ಕೊಳ್ಬೇಕು. ಯಾಕಂದ್ರೆ ಬಹಳಷ್ಟು ಮಾತಾಡ್ಲಿಕ್ಕೆ ಅವಕಾಶ ಇದೆ. ಇವತ್ತು ನಮ್ದು ಹೆಂಗಿದೆ ಅಂತಂದ್ರೆ ಬಹಳ ಕೇಳೋ ಪೇಷನ್ಸ್ ನಮ್ಮ ಜನರಿಗೆ ಉಳಿದಿಲ್ಲ. ಏನ್ರ ಯಾಕಾಗ್ಲಿ ಚೆನ್ನಾಗಿ ಓದ್ರಿ, ಒಳ್ಳೆ ಭವಿಷ್ಯವನ್ನು ರೂಪಿಸ್ಕೊಳ್ರಿ. ನಾವೆಲ್ಲಾದ್ರೂ ನಮ್ಮ ಎಲ್ಲ ಸ್ಟಾಫು ಮುಂದೆ ಎಲ್ಲಾದ್ರೂ ಸಿಕ್ಕಾಗ ದಯವಿಟ್ಟು ಹೌ ಆರ್ ಯು ಸರ್ ಅಂತ ಅಂದ್ರಿ, ಹೌ ಆರ್ ಯು ಸರ್ ಅಂತ ಯಾರು ಅನ್ಬಾಡ್ರಿ. ಇಲ್ಲಿವರೆಗೆ ಯಾರು ಅನ್ಸ್ಕೊಂಡಿಲ್ಲ. ನೀವು ಚೆನ್ನಾಗಿ ನಿಮ್ಮ ಭವಿಷ್ಯ ರೂಪಿಸ್ಕೊಳ್ರಿ, ನಮ್ಮ ಕಾಲೇಜಿಗೆ ಕಿರೀಟವನ್ನು ತರ್ರಿ ಅಂತ ಹೇಳಿ ಇಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತಹ ತಮಗೂ, ವಿಶೇಷವಾಗಿ ನನ್ನ ಆತ್ಮೀಯ ಶಿಷ್ಯ ಕಳಗೊಂಡ ಹಾಗೂ ಎಲ್ಲ ನನ್ನ ವಿದ್ಯಾರ್ಥಿನಿಯರಿಗೆ ಮತ್ತು ನಮ್ಮ ಬಂಡೇಗೌಡ ಸರ್ಗೆ, ಮೆಕ್ಕೆ ಸರ್ಗೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ವಂದನೆ, ಅಭಿನಂದನೆ. ಥ್ಯಾಂಕ್ ಯು. ಬೀಳ್ಕೊಡುಗೆ ಅಂತ್ಯವಲ್ಲ, ಅದು ಹೊಸ ಜವಾಬ್ದಾರಿಗಳು ಮತ್ತು ಹೊಸ ಅವಕಾಶಗಳ ಆರಂಭ ಎನ್ನುವಂತೆ ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಮಾತುಗಳನ್ನಾಡಿದ ಶ್ರೀ ಗಣೇಶ್ ಕರ್ನಾಡಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ಮುಖ್ಯ ಅತಿಥಿಗಳಿಗೆ ವೇದಿಕೆಯ ಮೇಲಿನ ಗಣ್ಯರಿಂದ ಸನ್ಮಾನ ಕಾರ್ಯಕ್ರಮ. ಸನ್ಮಾನ ಮಾಡಿದಂಥ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಗುರು ಎಂದರೆ ಕೇವಲ ಜ್ಞಾನವನ್ನು ನೀಡುವ ವ್ಯಕ್ತಿಯಲ್ಲ, ಜೀವನದಲ್ಲಿ ಸರಿಯಾದ ದಾರಿಯನ್ನು ತೋರಿಸುವ ದಾರಿದೀಪ. ತಮ್ಮ ವಿದ್ಯಾರ್ಥಿಗಳ ಯಶಸ್ಸನ್ನು ಕಂಡು ಸಂತೋಷ ಪಡುವ ಶಿಕ್ಷಕರ ಆಶೀರ್ವಾದವೇ ನಿಜವಾದ ಸಂಪತ್ತು. ಇದೀಗ ಇತಿಹಾಸ ವಿಭಾಗದ ಪ್ರಾಧ್ಯಾಪಕರಾದ MM ಅಕ್ಕಿ ಸರ್ ತಮ್ಮ ಮಾರ್ಗದರ್ಶನ ಮಾತುಗಳನ್ನು ಹಂಚಿಕೊಳ್ಳಬೇಕೆಂದು ಆಹ್ವಾನಿಸುತ್ತೇನೆ. ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಗೌರವಾನ್ವಿತ ರಾಜ್ಯಶಾಸ್ತ್ರದ ವಿಭಾಗದ ಪ್ರಾಧ್ಯಾಪಕರಾದ YK ವಿರೂಪಾಕ್ಷಪ್ಪ ಸರ್ ತಮ್ಮ ಮಾರ್ಗದರ್ಶನದ ಮಾತುಗಳನ್ನು ಹಂಚಿಕೊಳ್ಳಬೇಕೆಂದು ಆಹ್ವಾನಿಸುತ್ತೇನೆ. BA ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಇವತ್ತು ಬೀಳ್ಕೊಡುಗೆ ಸಮಾರಂಭ ಜರುಗ್ತಾ ಇದೆ. ಬಹಳ ಅಚ್ಚುಕಟ್ಟಾಗಿ ಮತ್ತು ವ್ಯವಸ್ಥಿತವಾಗಿ ಸಂಘಟಿತಗೊಂಡು BA ಪ್ರಥಮ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಬಹಳ ಸಂತೋಷ. ಬಹುಶಃ ನೀವೆಲ್ಲ ಕೂಡ ಬಹಳ ಸಂತೋಷದಿಂದ ಪಾಲ್ಗೊಂಡಿದ್ದೀರಿ. ನಿಮ್ಮನ್ನೆಲ್ಲ ನೋಡಿಸಿದ್ರೆ ಒಂದು ಕಡೆ ಹ್ಯಾಂಡ್ಸಮ್ ಆಗಿ, ಮತ್ತೊಂದು ಕಡೆ ಬ್ಯೂಟಿಫುಲ್ ಆಗಿ ಇವೆಲ್ಲ ಕಾಣ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪ್ರೊಫೆಸರ್ MG ಬಂಡೇಗೌಡ ಸರ್ ಅವರೇ, ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ತಮ್ಮ ಹಿತನುಡಿಗಳನ್ನು ಮಾತನಾಡಿದಂಥ ನಮ್ಮ ಆತ್ಮೀಯ ಸ್ನೇಹಿತರು ಸನ್ಮಿತ್ರರಾದಂಥ ಗಣೇಶ್ ಕರ್ನಾಡಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಪ್ರಾಧ್ಯಾಪಕ ವೃಂದದವರೇ, ವಿದ್ಯಾರ್ಥಿ ಇವತ್ತು ಅಂತಿಮ ವರ್ಷದ ವಿದ್ಯಾರ್ಥಿಗಳು 3 ವರ್ಷದ ಪದವಿಯನ್ನು ಮುಗಿಸ್ಕೊಂಡು ಮುಂದೆ ತೆರಳುವಂಥ ಸ್ಥಿತಿಯಲ್ಲಿದ್ದೀರಿ. ಈ ಸಂದರ್ಭದೊಳಗಡೆ ನಾವು ಏನು ಕಲ್ತ್ಕೊಂಡ್ವಿ, ಏನು ಮಾಡಿದ್ವಿ ಅನ್ನೋದು ಬಹಳ ಮುಖ್ಯವಾಗಿದೆ.
ಬಹಳಷ್ಟು ವಿದ್ಯಾರ್ಥಿಗಳನ್ನು ನಾವು ಗಮನಿಸ್ತಾ ಹೋದರೆ ನಾವು ಹೇಗೆ ಅಧ್ಯಯನ ಮಾಡಿದ್ವಿ, ಇವತ್ತಿನ ವಿದ್ಯಾರ್ಥಿಗಳು ಹೇಗದರ, ಬಹಳ ಬಹಳ ಅಜಗಜಾಂತರ ಸ್ಥಿತಿಯಲ್ಲಿ ಇವತ್ತಿನ ಸಮಾಜ ಹೋಗ್ತಾ ಇದೆಯೇನೋ, ನಮ್ಮ ವಿದ್ಯಾರ್ಥಿಗಳು ಹೋಗ್ತಾ ಇದಾರೆ ನಾನು ಹೇಳಿ ನಮ್ಗೆ ಭಾಳ ಅನುಪಾರಿ ಅನಿಸ್ತದೆ. ಯಾಕಪ್ಪ ಅಂತಂದ್ರೆ ನಮಗೊಂದು ಕಡೆ ನಾವೆಲ್ಲ ಸ್ಟಡಿ ಮಾಡೋ ಸಂದರ್ಭದಾಗ ಅವತ್ತು ಬಡತನದ ಬೇಗೆಯಲ್ಲಿ ಸಮಾಜ ಇತ್ತು, ನಮ್ಮ ಊರುಗಳು ಇದ್ದವು, ನಮ್ಮ ಆತ್ಮೀಯರು ನಮ್ಮನ್ನು ಎನ್ಕರೇಜ್ ಮಾಡ್ತಾ ಇದ್ರು ಓದುವಂಥ ಸಂದರ್ಭದೊಳಗಡೆ. ಅವೆಲ್ಲ ಪ್ರೀತಿ ವಿಶ್ವಾಸ ನಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಸಾಧ್ಯವಾಯಿತು. ಆದರೆ ಇವತ್ತಿನ ವಿದ್ಯಾರ್ಥಿಗಳು, ಪೋಷಕರು ಅದೇ ಸ್ಥಿತಿಯಲ್ಲಿದ್ದಾರೆ. ವಿದ್ಯಾರ್ಥಿಗಳು ಜ್ಞಾನಾರ್ಜನೆಯನ್ನು ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಓದಿದ್ರಪ್ಪ ಅಂತ. ಬಹುಶಃ ಅವತ್ತಿನ ನಮ್ಮ ಪೇರೆಂಟ್ಸು ಇಲ್ಲಿಟ್ರೇಟ್ ಆಗಿದ್ರು ಕೂಡ, ಸಮಾಜದ ಬಹುಪಾಲು ಜನರು ಅನಕ್ಷರಸ್ಥರಾಗಿದ್ದರೂ ಕೂಡ ಅವರಲ್ಲೊಂದು ಶ್ರದ್ಧೆ ಇತ್ತು, ಭಕ್ತಿ ಇತ್ತು, ಸತ್ಯ ಇತ್ತು, ಪ್ರಾಮಾಣಿಕತೆ ಇತ್ತು. ಇವೆಲ್ಲವೂ ಕೂಡ ನಮಗೆಲ್ಲರಿಗೂ ಕೂಡ ದಾರಿ ಎರೆದಿದ್ದರ ಪರಿಣಾಮವಾಗಿ ಇವತ್ತು ನಾವೊಂದು ಸುವ್ಯವಸ್ಥಿತ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಸಾಧ್ಯವಾಯಿತು. ಅದು ನಮ್ಮ ವಿದ್ಯಾರ್ಥಿಗಳು ಎಲ್ಲದರಪ್ಪ ಅಂತೇಳಿ ನನಗೆ ಭಾಳ ಅಂದ್ರೆ ಭಾಳ. ಯಾಕಂತಂದ್ರೆ ಇವತ್ತು BA ಅಂತಿಮ ವರ್ಷದ ವಿದ್ಯಾರ್ಥಿಗಳು ಎಷ್ಟು ಜಾಣರದಾರೆ. ಅವರೆಲ್ಲ ನಾವು 1ನೇ ಸೆಮಿಸ್ಟರ್ ಇದ್ದಾಗ, 1ನೇ ವರ್ಷಕ್ಕೆ ಬಂದಾಗ ಭಾಳಷ್ಟು ಗುರುತಿಸಿದ್ವಿ, ಏನನ್ನಾದರೂ ಸಾಧನೆ ಮಾಡ್ಬೋದು ಬಹುಪಾಲು ವಿದ್ಯಾರ್ಥಿಗಳು ಅಂತೆ. ಇವ್ರ ಕಡೆಯಿಂದ ಏನಾದರೂ ಸಾಧ್ಯವಾಗ್ತೈತಿ ಅಂತೇಳಿ ಅಂದ್ಕೊಂಡಿದ್ವಿ. ಬಹುಶಃ ನಮ್ಮ ನಿರೀಕ್ಷೆ ತಕ್ಕಂಗೆ ಅವ್ರ ಫಲಿತಾಂಶ ಉತ್ತಮಗೊಂಡಿಲ್ಲ. ನಾನು ಭಾಳಷ್ಟು ವಿದ್ಯಾರ್ಥಿಗಳ ಜೊತೆಗೆ ನಾನು ಹೇಗೆ ಬದುಕಿದ್ದೆ, ನಾನು ಹೇಗೆ ಬದುಕನ್ನು ಕಟ್ಕೊಂಡಿದ್ವಿ ಅನ್ನುವಂಥ ನಿಟ್ಟಿನಲ್ಲಿ ಕೆಲವು ವಿದ್ಯಾರ್ಥಿಗಳನ್ನ ತರಗತಿಯಿಂದ ಹೊರ ಹಾಕಿದ್ದಿದೆ. ಕೆಲವು ವಿದ್ಯಾರ್ಥಿಗಳನ್ನ ಪ್ರಿನ್ಸಿಪಲ್ ಚೇಂಬರ್ವರೆಗೂ ಕಳಿಸಿದ್ದಿದೆ. ಕೆಲವು ವಿದ್ಯಾರ್ಥಿಗಳನ್ನ ಪೇರೆಂಟ್ಸ್ ಕರ್ಕೊಂಬರಿ ಅಂತ ಹೇಳಿದ್ದೂ ಇದೆ. ಯಾಕೆ ಅಂತಂದ್ರೆ ಒಬ್ಬ ಶಿಕ್ಷಕನಾಗಿ ನಾವು ಮಾಡಲೇಬೇಕಾಗುತ್ತೆ. ದಾರಿ ತಪ್ಪಿದಾಗ ಸರಿದಾರಿಗೆ ತರುವಂಥ ಕೆಲಸವನ್ನ ನಾವು ಮಾಡಲೇಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಪೂರ್ಣ ಪ್ರಮಾಣದ ಪ್ರಯತ್ನವನ್ನ ನಮ್ಮೆಲ್ಲ ಕಾಲೇಜಿನ ಪ್ರಾಧ್ಯಾಪಕರು ನಾವು ಮಾಡ್ತಾ ಇದ್ದೀವಿ. ಎಸ್ಪೆಷಲಿ ನಾನಂತೂ ಮಾಡಿದ್ದೀನಿ 100%. ಆದರೆ ಅದರ ಸದುಪಯೋಗವನ್ನ ಎಷ್ಟು ವಿದ್ಯಾರ್ಥಿಗಳು ಮಾಡಿಕೊಂಡ್ರಿ? ಕೆಲವು ವಿದ್ಯಾರ್ಥಿಗಳು ಬಹಳ ಅತ್ಯುತ್ತಮವಾಗಿ ಮಾತನಾಡಿದರು. ಪೂರ್ಣಿಮಾ ಹೊಸಮನಿ ಆಗಲಿ, ಶಿಲ್ಪ ಆಗಲಿ, ದಿವ್ಯಶ್ರೀ ಆಗಲಿ, ನಮ್ಮ ಪ್ರಸನ್ನ ಮಾತಾಡಿದ, ವಿನಯ್ ಮಾತಾಡಿದ. ನೋಡ್ರಿ, ಇಷ್ಟೆಲ್ಲ ಮಾತಾಡಕ್ಕೆ ಬರಕ್ಕೆ ಅಂತದ್ದು ನಿಮ್ಗೆ, ಇಷ್ಟೆಲ್ಲವೂ ಗೊತ್ತೈತಿ. ಹಾಗಿದ್ರೂ ಕೂಡ ನಿಮ್ಮ ಜೀವನದೊಳಗಡೆ ಬಹುಪಾಲು ವಿದ್ಯಾರ್ಥಿಗಳಿಗೆ ಹೇಳಾಕತ್ತೀನಿ, ಒಂದು ಶ್ರದ್ಧೆ ಕಲ್ತು, ಶಿಕ್ಷಕರನ್ನ ಪ್ರೀತಿಸಿ, ಶಿಕ್ಷಕರಿಂದ ದೂರ ಉಳಿಬೇಕು. ಭವಿಷ್ಯದ ದಿನಗಳು ಬಹಳ ಕಷ್ಟಮಯವಾಗಿವೆ. ಶಿಕ್ಷಕರಿಂದ ದೂರ ಉಳಿಬೇಡ್ರಿ. ಮೇಕ್ ಇಟ್ ಕರೆಕ್ಷನ್, ಸರಿಪಡಿಸ್ಕೊಳ್ಳಿ ಅದನ್ನು. ನಿಮ್ಮ ತಂದೆ ತಾಯಿಗಳ ಪರಿಶ್ರಮವನ್ನು ಅವಲೋಕನ ಮಾಡಿ. ಪದವಿ ಅಂತ ಅಂದ್ರೆ ಹೆಂಗಿರ್ತತಿ ಅಂತ ಅಂದ್ರೆ, ನಾವೆಲ್ಲ ಓದೋ ಸಂದರ್ಭದಾಗ ನಾನು ಕೂಡ ಡಾಕ್ಟರ್ BR ಅಂಬೇಡ್ಕರ್, ಡಾಕ್ಟರ್ APJ ಅಬ್ದುಲ್ ಕಲಾಂ, ನಮ್ಮ ಕರ್ನಳ್ಳಿ ಅವರು ಹೇಳಿದಂಗೆ ರಾಮಾನುಜಂ, ಅದರ ಹಿಂದೆ ನೆಪೋಲಿಯನ್ ಬೋನಾಪಾರ್ಟಿ, ಇವ್ರನ್ನೆಲ್ಲ ಅವಲೋಕನ ಮಾಡ್ಕೊಂಡು ಬಿಟ್ರೆ ಅವರು ಏನು ಶ್ರದ್ಧೆ ಭಕ್ತಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ರು, ಏನು ಆತ್ಮವಿಶ್ವಾಸವನ್ನ ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ರು, ಅವರ ಒಂದು ಯಶಸ್ವಿಗೆ ಅದು ಕಾರಣ ಆಯಿತು. ನೀವೇನೆಲ್ಲ ಮಾಡಿ, ಬಹುಶಃ ನಾನು ಈ ಸೆಮಿಸ್ಟರ್ ಒಳಗಡೆ ಒಂದು ಮೌಲ್ಯಯುತ ಶಿಕ್ಷಣವನ್ನು ಹೇಳುವಂಥ ಸಂದರ್ಭದೊಳಗಡೆ ಮೌಲ್ಯಗಳು ಹೇಗಿರಬೇಕು ಅಂತ ಹೇಳ್ತಾ ಇದ್ದೆ. ಅವ ಬಹುಶಃ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ಲಾಸ್ನಾಗ 1-2 ದಿನ ಬಿಗಿನಿಂಗ್ನಾಗ ನಾನು ಅದೇ ಪಾಠ ಮಾಡಿದ್ದೆ. ವಿದ್ಯಾರ್ಥಿಗಳು ಪಿನ್ ಡ್ರಾಪ್ ಸೈಲೆನ್ಸ್, ಯಾರು ಮಾತಾಡಲಿಲ್ಲ. ಅಷ್ಟರ ಮಟ್ಟಿಗೆ 2 ದಿನ ಕ್ಲಾಸ್ ಕೇಳಿದರು. ಅವತ್ತು ನಾನು ಹೇಳಿದ್ದೆ, ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಳ್ಳಿ, ಜೀವನಕ್ಕೆ ಬಹಳ ಅವಶ್ಯಕ ಅಂತೆ. ದಿನಂಪ್ರತಿ ಶಾಲೆ ಬರ್ತೀರಿ, ಕಾಲೇಜಿಗೆ ಬರ್ತೀರಿ, ಬಂದಾಗ ಲೈಬ್ರರಿ ಹೋಗ್ದಂಗೆ ಮನೆಗೆ ಹೋಗಬೇಡ್ರಿ. ನಿಮ್ಮ ಅಟಿಟ್ಯೂಡನ್ನು ಚೇಂಜ್ ಮಾಡಿ. ಲೈಬ್ರರಿಗೆ ಹೋಗದಾಗ ನಿಮ್ಮ ಮನೆಗೆ ಹೋಗಬೇಡ್ರಿ, ಅಟಿಟ್ಯೂಡ್ ಚೇಂಜ್ ಮಾಡ್ಕೊಳ್ಳಿ. ದಿನಂಪ್ರತಿ ನ್ಯೂಸ್ ಪೇಪರ್ ಅನ್ನು ಓದ್ರಿ,
ವಿದ್ಯಾರ್ಥಿಯಾಗಿ ಇದು ಮಾಡಲೇಬೇಕು ಇವನ್ನ. ನೀವು ಇಷ್ಟು ಮಾಡಲಿಲ್ಲ ಅಂತಂದ್ರೆ ಜೀವನ ವ್ಯರ್ಥ ಆಗ್ಬಿಡ್ತೈತಿ. ನೀವೇನು ಅನ್ಕೊಂಡಿದ್ರಿ, ಏನು ಕನಸನ್ನು ಕಂಡಿದ್ರಿ, ಅದನ್ನ ನನಸಾಗಲ್ಲ. ಕನಸು ನನಸಾಗಬೇಕು ಅಂತಂದ್ರೆ ಪ್ರಯತ್ನ ಮಾಡಲೇಬೇಕು. ಪ್ರಯತ್ನಗಳು ಸಾಗಬೇಕು. ಯಾವಾಗ ಸಾಗಬೇಕು? ಅದು ಪದವಿ ಹಂತದಲ್ಲಿ ಇದೆಯಲ್ಲ, ಅತ್ಯುತ್ತಮವಾದಂಥ ಸಮಯ ಅಂತೇಳಿ ಅಂದ್ಕೊಂಡು ನೀವು ಪ್ರಯತ್ನವನ್ನು ಮಾಡಲೇಬೇಕು. ಬಹುಶಃ ನಿಮ್ಮ ಜೀವನದೊಳಗಡೆ ಒಳ್ಳೊಳ್ಳೆ ಕಥೆಗಳು, ಕಾದಂಬರಿಗಳು, ಒಳ್ಳೆ ಸಾಧಕರ ಜೀವನ ಚರಿತ್ರೆಯನ್ನು ಓದಬೇಕು. ಓದಿ ಅವಲೋಕನವನ್ನು ಮಾಡಿಕೊಂಡು ಜೀವನವನ್ನು ಕಟ್ಟಿಕೊಳ್ಳುವಂಥ ಕೆಲಸವನ್ನು ನೀವು ಮಾಡಬೇಕು. ಗಣೇಶ್ ಕರ್ನಳ್ಳಿ ಅವರು ಹೇಳಿದ್ದಾರೆ, ಆ ರೀತಿಯಲ್ಲಿ ಅವರು ಹೇಳಿದಂಥ ಕೆಲವು ಮಾತುಗಳು ಬಹಳ ವಿದ್ಯಾರ್ಥಿಗಳ ಪಾಲಿಗೆ ವರದಾನವಿದ್ದಂತೆ ಅವುಗಳನ್ನು ಅಳವಡಿಸಿಕೊಳ್ಳ್ರಿ ಅಂತೆ. ನಮ್ಮ ಬದುಕು ಹೇಗೈತಪ್ಪ ಅಂತಂದರೆ, ಸೋಜಿಗವಂತೆ ಈ ಬದುಕು, ನೀನೊಮ್ಮೆ ಇಣುಕು, ಜೀವನವೆಂಬುದು ಹುಡುಕು, ಹಿಂದೆ ನಿನಗಿರುವ ಕೊನೆ ದಿನ ಎನ್ನುವಂತೆ ಬದುಕಿ ಬಿಡು. ನಮ್ಗೆ ಇವತ್ತ ಕೊನೆ ದಿನ ಅಂತೇಳಿ ಬದುಕಿ ಬಿಡ್ಬೇಕು. ನಾವು ಹಂಗೆ ಜೀವನವನ್ನು ರೂಪಿಸ್ಕೊಳ್ಬೇಕು. ಅಂದ್ರೆ ಇವತ್ತ ಕೊನೆ ದಿನ ಅಂತ ಅಂದ್ರೆ ದೃಢಪಡಿಸ್ಬೇಕು. ನನ್ನಲ್ಲಿ ಏನು ಸತ್ಯ ಇದೆ, ಏನು ಪ್ರಾಮಾಣಿಕತೆ ಇದೆ, ನಾನೇನು ಸಾಧನೆ ಮಾಡಿದೆ, ಆ ರೀತಿಯಲ್ಲಿ ಪ್ರತಿದಿನದ ಬದುಕನ್ನ ನೀವು ಕಟ್ಕೊಳ್ರಿ ಅಂತ. ನಾವು ಹೇಗಿರಬೇಕು ಅಂತ ಅಂದ್ರೆ, ಒಂದು ಕಡೆ DVG ಅವರು ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಹುಲ್ಲಾಗಬೇಕು. ಬೆಟ್ಟದಲ್ಲಿ ಕೂಡ ಪ್ರಾಣಿ ಪಶು ಪಕ್ಷಿಗಳು ತಿಂದು ಬದುಕಲಿಕ್ಕೆ ಪೂರಕವಿರುವಂತೆ ನಮ್ಮ ಬದುಕನ್ನ ಕಟ್ಕೊಳ್ಬೇಕು. ಮಲ್ಲಿಗೆ ಹೇಗೆ ತನ್ನ ಪರಿಮಳವನ್ನು ಸೂಸಿ ಅದು ತನ್ನ ನೆರಳಿಗೆ ಅದು ಸಹಾಯಕವಾಗಿರುತ್ತೆಯೋ, ಹಾಗೆ ನಮ್ಮ ಬದುಕನ್ನ ಕಟ್ಕೊಳ್ಬೇಕು. ಕಲ್ಲಾಗಬೇಕು. ಕಷ್ಟಗಳನ್ನು ಎದುರಿಸಲಿಕ್ಕೆ ಕಷ್ಟಗಳು ಬರ್ತವೆ ಜೀವನದುದ್ದಕ್ಕೂ. ಸಮಾಜ ಕೇಳ್ತೈತಿ, ನೀನೇನು ಮಾಡಿದೆ ಡಿಗ್ರಿ ಓದಿ ಅಂತ. ನಾಳೆ ಡಿಗ್ರಿ ಓದಿದ ಮೇಲೆ ನಿಮ್ಮ ಸಮಾಜದೊಳಗಡೆ ನಿಮಗೆ ಮಾತಾಡಕ್ಕೆ ಬರಲಿಲ್ಲ, ನಿಮ್ಮ ವ್ಯಾಲ್ಯೂವನ್ನು ನೀವು ಉಳಿಸ್ಕೊಳ್ಳಿಲ್ಲ, ಪದವಿಗೆ ಮಾನ್ಯತೆ ಪರಂಗೆ ನಡೆದುಕೊಳ್ಳಿಲ್ಲ ಅಂತ ಅಂದರೆ ನಾವು ಪದವಿ ಪಡ್ಕೊಂಡಿದ್ದು ವ್ಯರ್ಥ ಆಗ್ಬಿಡ್ತೀವಿ. ಸೊ ಇವೆಲ್ಲವನ್ನು ಗಮನಿಸಿಕೊಂಡು ನಮ್ಮ ಬದುಕನ್ನು ನಾವು ರೂಪಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಒಂದು ಕಡೆ ಆಲ್ಬರ್ಟ್ ಐನ್ಸ್ಟೀನ್ ಅವರು ಹೇಳ್ತಾ ಇದ್ದಾರೆ, ಎಜುಕೇಶನ್ ಈಸ್ ನಾಟ್ ದಿ ಲರ್ನಿಂಗ್ ಆಫ್ ಫ್ಯಾಕ್ಟ್ಸ್, ಎಜುಕೇಶನ್ ಈಸ್ ನಾಟ್ ದಿ ಲರ್ನಿಂಗ್ ಆಫ್ ಫ್ಯಾಕ್ಟ್ಸ್ ಬಟ್ ದಿ ಟ್ರೈನಿಂಗ್ ಆಫ್ ದಿ ಮೈಂಡ್ ಟು ಥಿಂಕ್. ಶಿಕ್ಷಣ ಅನ್ನೋದು ಕೇವಲ ಸತ್ಯ ಸಂಗತಿಗಳನ್ನ, ವಿಷಯಗಳನ್ನು ಅರಿತುಕೊಳ್ಳೋದಲ್ಲ, ನಮ್ಮಲ್ಲಿ ತಾರ್ಕಿಕ ಚಿಂತನೆಗಳನ್ನು ಬಿತ್ತಬೇಕು. ತಾರ್ಕಿಕ ಚಿಂತನೆಗಳು ಬಿತ್ತಬೇಕು, ಮೊಳಕೆ ಹೊಡಿಬೇಕು ಅಂತ ಅಂದ್ರೆ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನೀವು ಬೆಳೆಯಲೇಬೇಕು. ನಿಮ್ಮ ಮೈಂಡಿಗೆ ತರಬೇತಿಗಳನ್ನು ನೀಡಬೇಕು. ಆದರೆ ತರಬೇತಿ ನೀಡುವಂಥ ಕಾರ್ಯಗಳು ನಡೆದಾಗಲೂ ಕೂಡ ವಿದ್ಯಾರ್ಥಿಗಳು ತರಗತಿ ಕೊಠಡಿಯಿಂದ ಹೊರಗಿದ್ರೆ, ವಿದ್ಯಾರ್ಥಿಗಳು ಸರಿಯಾಗಿ ತರಗತಿಯಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಹೋದರೆ, ಏನು ನಿಮ್ಮ ಜವಾಬ್ದಾರಿಗಳಿವೆ ಎನ್ನುವುದನ್ನು ಅರಿತುಕೊಳ್ಳದೆ ಹೋದರೆ ನಿಮ್ಮ ಬದುಕು ಪರಿಪೂರ್ಣವಾಗಲ್ಲ ಅಂತ. ಸೊ ಬದುಕನ್ನು ಪರಿಪೂರ್ಣತೆಗೊಳಿಸ್ಕೊಳ್ಬೇಕು ಅಂತ ಅಂದರೆ ಸತ್ಯ, ಪ್ರಾಮಾಣಿಕತೆ, ಮತ್ತೆ ಇವು ನನ್ನಲ್ಲಿ ಬರ್ತಕ್ಕಂಥ ಪದಗಳು ಸತ್ಯ, ಪ್ರಾಮಾಣಿಕತೆ, ಶ್ರದ್ಧೆ, ಭಕ್ತಿ ಇವುಗಳನ್ನು ಇಟ್ಟುಕೊಂಡು ನಮ್ಮ ಬದುಕನ್ನು ನಾವು ರೂಪಿಸ್ಕೊಳ್ಬೇಕು ಅಂತ ಹೇಳಿ. ಹಾಗಾಗಿ ಪದವಿಯ ಶಿಕ್ಷಣ ಹೆಂಗಿರಬೇಕು ಅಂತ ಅಂದ್ರೆ ನಿಮ್ಮಲ್ಲಿ ಒಂದು ಸೃಜನಶೀಲತೆಯನ್ನು ಬೆಳೆಸಬೇಕು, ಕ್ರಿಟಿಕಲ್ ಥಿಂಕಿಂಗ್ ಕೆಪಾಸಿಟಿಯನ್ನು ಬೆಳೆಸಬೇಕು. ಸಮಸ್ಯೆಗಳು ಬಂದರೆ ಹೇಗೆ ಸಾಲ್ವ್ ಮಾಡ್ಕೊಳ್ಬೇಕು. ನೋಡ್ರಿ, ಒಬ್ಬ ಓದಿದ ವಿದ್ಯಾರ್ಥಿಗಳಿಗಿಂತ ಒಬ್ಬ ಓದದೇ ಇರುವಂಥ ಅನಕ್ಷರಸ್ಥನಿಗೆ ಸಾಕಷ್ಟು ವ್ಯತ್ಯಾಸಗಳದು. ಒಬ್ಬ IAS ಆಫೀಸರ್ ದೊಡ್ಡ ದೊಡ್ಡ ಡಿಫಿಕಲ್ಟೀಸ್ ಬಂದಾಗ ಅದರ ಕ್ಷಣ ಮಾತ್ರದಲ್ಲಿ ಪರಿಹರಿಸ್ತಾನೆ. ಕಾರಣ ಅವನಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಕೆಪಾಸಿಟಿ ಬೆಳೆದಿದೆಯಂತೆ. ಆ ಮಟ್ಟದ ಒಂದು ವೈಚಾರಿಕ ಪ್ರಜ್ಞೆ ನಿಮ್ಮಲ್ಲಿ ಮೊಳಕೆ ಹೊಡೆದು ಈಗ ನಾವು ಪದವಿ ಫೈನಲ್ ಇಯರ್ಗೆ ಬಂದೇವಿ, ಕಲಾ ವಿಭಾಗದಲ್ಲಿ ಅಧ್ಯಯನ ಮಾಡಕ್ಕಂತೀವಿ ಅಂತ ಹೇಳಿ ನೀವ್ಯಾರು ನಿರುತ್ಸಾಹಗೊಳ್ಳುವಂಥ ಅಗತ್ಯತೆ ಇಲ್ಲ. ಈಗಾಗಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಲ್ಲಿ ಯುಗದಲ್ಲಿ ನಾವೆಲ್ಲ ಬದುಕಕ್ಕೆ ಕುಂತೇವೆಲ್ಲ, ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶಗಳದವು.
ಅನ್ನುವಂಥ ವಿಷಯಗಳು ದಿನಪತ್ರಿಕೆಯಲ್ಲಿ ಪತ್ರಿಕೆಗಳಲ್ಲಿ ಪ್ರಕಟಗೊಳ್ಳುತ್ತಾ ಇದ್ದವು. ಈ ಕಾರಣದಿಂದಾಗಿ ನಿಮ್ಮಲ್ಲಿ ಕೌಶಲ್ಯಗಳನ್ನು ಬೆಳೆಸ್ಕೊಳ್ಳಿ. ನಿಮಗೆ ಯಾವ ವಿಷಯ ಗೊತ್ತೈತಿ, ನನಗೆ ಇಂಗ್ಲೀಷ್ ಚೆನ್ನಾಗಿ ಬರಲ್ಲ, ತಲೆ ಕೆಡಿಸ್ಕೊಳ್ಳೋ ಆಗತ್ತೆ. ನನಗೆ ಹಿಂದಿ ಚೆನ್ನಾಗಿ ಬರಲ್ಲ, ತಲೆ ಕೆಡಿಸಿಕೊಳ್ಳುವಂತ ಆಗತ್ತೆ. ಕನ್ನಡವಾದ್ರೂ ಚೆನ್ನಾಗಿ ಬರ್ತೈತಲ್ಲ, ನನಗೆ ಕನ್ನಡ ಚೆನ್ನಾಗಿ ಬರ್ತೈತೆ, ಕನ್ನಡವಾದ್ರೂ ಚೆನ್ನಾಗಿ ಮಾತಾಡ್ಲಿಕ್ಕೆ ಬರ್ತೈತಲ್ಲ, ಕನ್ನಡವಾದ್ರೂ ಚೆನ್ನಾಗಿ ಓದ್ಲಿಕ್ಕೆ ಬರ್ತೈತಲ್ಲ, ಅದರಲ್ಲಿ ಶ್ರದ್ಧೆ ಇಟ್ಟು ಅಧ್ಯಯನ ಮಾಡಿ. ನನಗೆ ಕನ್ನಡ ಮೀಡಿಯಂನಲ್ಲಿ ಚೆನ್ನಾಗಿ ನಾನು ಓದಬಲ್ಲೆ, ಕನ್ನಡ ಮೀಡಿಯಂನಲ್ಲಿ ನಾನು 90 ಅಂಕಗಳನ್ನು ಪಡೆಯಬಲ್ಲೆ, 80 ಅಂಕಗಳನ್ನು ಪಡೆಯಬಲ್ಲೆ, ಆ ಮಟ್ಟಿಗೆ ನಾನು ಯಾವುದೇ ಕನ್ನಡದ ಪುಸ್ತಕಗಳನ್ನು ಓದಬಲ್ಲೆ, ಅರ್ಥೈಸಿಕೊಳ್ಳಬಲ್ಲೆ ಎನ್ನುವಂಥ ಆತ್ಮವಿಶ್ವಾಸವನ್ನು ಇಟ್ಟುಕೊಂಡು ನಿಮ್ಮ ಪ್ರಯತ್ನ ಸಾಗಲಿ. ನಿಮ್ಮ ಭವಿಷ್ಯ ಉತ್ತಮವಾಗಿ ಆ ನಿಟ್ಟಿನಲ್ಲಿ ರೂಪುಗೊಳ್ಳಿ ಅಂತೇಳಿ ಹಾರೈಸಿ, ಎಲ್ಲ ವಿದ್ಯಾರ್ಥಿಗಳು ಭವಿಷ್ಯವನ್ನು ಉತ್ತಮವಾಗಿ ಕಟ್ಕೊಳ್ಳಿ. ಮೃತ್ಯುಂಜಯಪ್ಪ ಮತ್ತು ಮಹಂತಪ್ಪಗಳ ಒಂದು ಸದಾ ಇಚ್ಛೆಯ ಅದೇ ಇದೆ. ಈ ಸಂಸ್ಥೆ ಒಳಗಡೆ ನೀವು ಅಧ್ಯಯನ ಮಾಡಕ್ ಕುಂತೀರಿ ಅಂತ ಅಂದ್ರೆ ಶ್ರದ್ಧೆ, ಭಕ್ತಿ, ಪ್ರಾಮಾಣಿಕತೆ, ಈ ಸಂಸ್ಥೆಯ ಉದ್ದೇಶಗಳನ್ನ ಅರಿತುಕೊಂಡು ನಿಮ್ಮ ಬದುಕನ್ನ ರೂಪಿಸಿಕೊಳ್ಳಿ ಅಂತೇಳಿ ನಾನು ಹಾರೈಸ್ತಾ ಇದ್ದೀನಿ. ಜೊತೆಗೆ ಈಗಾಗಲೇ BA ಪ್ರಥಮ, ದ್ವಿತೀಯ ಹಾಗೂ ತೃತೀಯ ವರ್ಷದಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳು ಮುಂದೆ ನಮ್ಮ ಕಾಲೇಜು ಈಗಾಗಲೇ ಸುಮಾರು 65 ವರ್ಷಗಳು ಪದವಿ ಶಿಕ್ಷಣವನ್ನು ನೀಡೈತಿ. ಅದು ಇನ್ನೂ 100 ವರ್ಷಗಳ ಕಾಲ ಮುಂದುವರಿಬೇಕು ಅಂತ ಅಂದರೆ ನೀವೆಲ್ಲರೂ ಸ್ವಲ್ಪ ಮಟ್ಟಿಗೆ ಪ್ರಯತ್ನವನ್ನು ಮಾಡಲೇಬೇಕು. ಪ್ರಯತ್ನ ಏನು ಅಂತ ಅಂದರೆ, ನಿಮ್ಮೂರಲ್ಲಿ ಏನು PVC ಮುಗಿಸಿದಂಥ ವಿದ್ಯಾರ್ಥಿಗಳಿದ್ದಾರೆ, ನಾನು ಸಾಕಷ್ಟು ನನ್ನ ಪೊಲಿಟಿಕಲ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಹೇಳಿದ್ದೀನಿ, ಒಬ್ಬೊಬ್ಬರು ಇಬ್ಬಿಬ್ಬರು ವಿದ್ಯಾರ್ಥಿಗಳಿಗೆ ನೀವು ಮನವರಿಕೆ ಮಾಡಿಕೊಟ್ಟು, ನಾವು ಕೂಡ ಒಳ್ಳೆಯ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದ್ದೀವಿ, ನೀವು ಕೂಡ ಪದವಿ ಶಿಕ್ಷಣಕ್ಕೆ ನಮ್ಮ ಕಾಲೇಜಿಗೆ ಬರ್ರಿ ಅಂತೇಳಿ ಅವರನ್ನು ಇನ್ವೈಟ್ ಮಾಡಿ ಮನವರಿಕೆ ಮಾಡಿಕೊಟ್ಟು, ನಾವು ಹೇಳುವುದಕ್ಕಿಂತ ನಮ್ಮ ವಿದ್ಯಾರ್ಥಿಗಳು ಈ ಸಂಸ್ಥೆ ಹೇಗಿದೆ ಅಂತೇಳಿ ಮನವರಿಕೆ ಮಾಡಿಕೊಟ್ರೆ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳು ಈ ಸಂಸ್ಥೆ ಒಳಗಡೆ ಪದವಿ ಶಿಕ್ಷಣವನ್ನು ಪಡ್ಕೊಂಡು ಮುಂದೆ ತಮ್ಮ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸಿಕೊಳ್ತಾರೆ. ಈ ನಿಟ್ಟಿನಲ್ಲಿ ಪ್ರಯತ್ನ ಸಾಗಲಿ. ನಿಮ್ಮ ಬದುಕು ಬಹಳ ಸುಂದರವಾಗಿ ರೂಪುಗೊಳ್ಳಿ. ಒಬ್ಬ ಜವಾಬ್ದಾರಿಯುತ ವಿದ್ಯಾರ್ಥಿಯಾಗಿ, ಭವ್ಯ ಭಾರತದ ಜವಾಬ್ದಾರಿಯುತ ಪ್ರಜೆಯಾಗಿ ನಿಮ್ಮ ಊರಿಗೆ ಕೀರ್ತಿ ಪ್ರತಿಷ್ಠೆ ತರುವಂತ, ನಿಮ್ಮ ಮನೆಯಲ್ಲಿ ಕೀರ್ತಿ ಪ್ರತಿಷ್ಠೆ ತರುವಂತ ವಿದ್ಯಾರ್ಥಿಗಳಾಗಿ ನೀವು ಹೊರಹೊಮ್ಮರಿ ಅಂತೇಳಿ ಆಶಿಸಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ. ಡಾಕ್ಟರ್ YK ವಿರೂಪಾಕ್ಷಪ್ಪ ಸರ್ ಅವರಿಗೆ ತಮ್ಮ ಮಾರ್ಗದರ್ಶನದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ವೇದಿಕೆ ಮೇಲಿರ್ತಕ್ಕಂಥ ಆ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನ ವಹಿಸಿರುವಂತಹ ಮಹಾವಿದ್ಯಾಲಯದ ಪ್ರಾಚಾರ್ಯರೇ ಹಾಗೂ ನನ್ನ ನೆಚ್ಚಿನ ಶಿಕ್ಷಕರಾಗಿ ಇರುವಂತಹ JN ಕನ್ನಳ್ಳಿ ಸರ್ ಅವರು ನಮ್ಮ ವಿಶೇಷ ಆಹ್ವಾನದ ಮೇರೆಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಮತ್ತೊಮ್ಮೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಗುರು ವೃಂದದವರೇ ಹಾಗೂ BA ಪ್ರಥಮ, ದ್ವಿತೀಯ ಹಾಗೂ ತೃತೀಯ ವರ್ಷದ ಎಲ್ಲ ವಿದ್ಯಾರ್ಥಿನಿಯರೇ, ಇವತ್ತು ಒಂಥರ ಸಂತೋಷ ಮತ್ತು ದುಃಖದ ಸನ್ನಿವೇಶದ ಸಂಗಮ ಅಂತಲೇ ಹೇಳ್ಬೋದು. ಅಂತಿಮ ವರ್ಷದ ವಿದ್ಯಾರ್ಥಿನಿಯರು ತಮ್ಮೆಲ್ಲ ಹೊಸ ಕನಸುಗಳನ್ನು, ನೆನಪುಗಳನ್ನು, ಹೊಸ ಗುರಿಗಳನ್ನು ಹೊತ್ಕೊಂಡು ಹೊಸ ಪ್ರಯಾಣವನ್ನು ಪ್ರಾರಂಭ ಮಾಡುವ ದಿನ. ಹಾಗಾಗಿ ಅವರಿಗೆ ಸಂತೋಷ, ನಮಗೂ ಕೂಡ ಸಂತೋಷ. ದುಃಖದ ಸನ್ನಿವೇಶ ಅಂತ ಹೇಳಿದ್ರೆ, ಈ ಇಷ್ಟು ದಿನ ನಮ್ಮ ಜೊತೆಗೆ ಇದ್ದಂತಹ ಈ ಮುಖಗಳು, ಪ್ರಶ್ನೆಗಳನ್ನೇ ಕೇಳದೇ ಇರತಕ್ಕಂಥ ಧ್ವನಿಗಳು, ನಗುವಿನ ಮತ್ತು ಅಳುವಿನ ಸನ್ನಿವೇಶಗಳು, ಕ್ರೀಡಾ ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಪ್ರವಾಸದ ಕ್ಷಣಗಳು ಯಾವುದೇ ಆಗಿರ್ಬೋದು, ಇವೆಲ್ಲ ಈಗ ಕೇವಲ ನೆನಪು ಮಾತ್ರ. ಆದರೂ ಕೂಡ ನಿಮ್ಮನ್ನು ನೋಡಿದ್ರೆ ಒಂದೆರಡು ಲೈನ್ ನೆನಪಾಗ್ತವೆ. ಮುಂಜಾನೆಯಲ್ಲಿ ಮುಂಬಾಗಿಲಲ್ಲಿ ನೀವಿಟ್ಟು ಹೋದ ಆ ರಂಗವಲ್ಲಿ ಉಳಿದುವುದು ನನ್ನ ಮನದ ಒಳಕೋಣೆಯಲ್ಲಿ ಅಂತ. ಹಾಗಾದ್ರೆ ನಿಮಗೆ ವೇದಿಕೆಯ ಮೂಲಕ ಹೇಳೋದೆಲ್ಲ ಕ್ಲಾಸ್ನಲ್ಲಿ ಹೇಳಿಬಿಟ್ಟಿರ್ತೀವಿ, ಆದರೂ ಫಾರ್ಮಾಲಿಟೀಸ್ ಒಂದೆರಡು ಮಾತು ಹೇಳಬೇಕಾಗತ್ತೆ. ಇವಾಗ ನಿಮ್ಮ ಮುಂದೆ ಒಂದು ಯಕ್ಷ ಪ್ರಶ್ನೆ.
ನಿಮ್ಮ ವಿದ್ಯಾರ್ಥಿ ದೃಷ್ಟಿಕೋನದಿಂದ ಹೇಳಬೇಕಾದ್ರೆ ಒಂದು ಯುಗಾಂತ್ಯ, ಒಂದು ಯುಗ ಮುಗಿದು ಮತ್ತೊಂದು ಹೊಸ ಯುಗದ ಆರಂಭ. ಆಕ್ಚುಲಿ ಇವಾಗ ನಿಮಗೆ ಕಲಿಯುಗ ಪ್ರಾರಂಭ ಅಂತ ಹೇಳ್ಬೋದು. ಇಲ್ಲಿವರೆಗೂ ಎಲ್ಲ ಯುಗಗಳು ಕ್ಷೇಮವಾಗಿ ಇದ್ದು ಇಷ್ಟರ ಮೇಲೆ ಕಲಿಯುಗ ಪ್ರಾರಂಭ. ಯಕ್ಷ ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ, ಮಹಾಭಾರತದ ಅರಣ್ಯ ಪರ್ವ ಕಾಲದಲ್ಲಿ ಯಕ್ಷ ಪ್ರಶ್ನೆ ಅಂತ ಹೇಳಿ ಒಂದು ಸನ್ನಿವೇಶ ಬರುತ್ತೆ. ಆ ಯಕ್ಷ ಪ್ರಶ್ನೆಗೆ ಬಂದಂತ ಉತ್ತರಗಳನ್ನೆಲ್ಲವನ್ನು ಕೂಡ ನೋಡಿದ್ರೆ ಬಹಳಷ್ಟು ಸರಳ, ಬಹಳ ಸಿಂಪಲ್ ಉತ್ತರಗಳಿರ್ತವೆ. ಆದ್ರೂ ಕೂಡ ಪ್ರಶ್ನೆಗಳು ತುಂಬಾ ಕಷ್ಟ ಅನಿಸ್ತವೆ. ಅದೇ ಸನ್ನಿವೇಶ ನಿಮ್ಮ ಎದುರುಗಡೆಗೆ ಇವಾಗ ಬರುತ್ತೆ. ಹೆಂಗೆ ಅಂತ ಹೇಳಿದ್ರೆ, ಆ ಯಕ್ಷ ಪ್ರಶ್ನೆಯಲ್ಲಿ ಪ್ರಮುಖವಾದಂತಹ ಕ್ವಶನ್ ಉತ್ತರ, ಜೀವನದ ಪ್ರಮುಖ ಆಶ್ಚರ್ಯವಾದಂತಹ ಸನ್ನಿವೇಶ ಏನು ಅಂತ ಹೇಳಿ ಯಕ್ಷ ಯುಧಿಷ್ಠಿರನಿಗೆ ಕೇಳಿದಾಗ ಯುಧಿಷ್ಠಿರ ಉತ್ತರ ಹೇಳ್ತಾನೆ, ಈ ಹುಟ್ಟಿ ಸಾಯುವ ಜನರನ್ನ ನೋಡ್ತಾ ಇದ್ದು ಕೂಡ ನಾನು ಅಮರನಾಗಿರ್ತೀನಿ ಅಂತ ಹೇಳಿ ಭಾವಿಸುವಂತಹ ವ್ಯಕ್ತಿ ಎಷ್ಟು ಮೂರ್ಖನಾಗಿದ್ದಾನೆ, ಇದು ಜಗತ್ತಿನ ಆಶ್ಚರ್ಯ ಅಂತ. ನಿಮಗೆ ಅದೇ ಸನ್ನಿವೇಶ ನನ್ನ ಪ್ರಕಾರ. ಜಗತ್ತಿನಲ್ಲಿ ಇಷ್ಟೆಲ್ಲ ನಿರುದ್ಯೋಗ, ಇಷ್ಟೆಲ್ಲ ಸಮಸ್ಯೆ, ಜೀವನ ಸರಳ ಇಲ್ಲ, ಕಷ್ಟ ಐತಿ ಅಂತ ಹೇಳಿ ಬೇರೆ ಜನರನ್ನ ನೋಡಿ ಗೊತ್ತಿದ್ರು ಕೂಡ ನಾವು ಶಿಕ್ಷಣವನ್ನ, ಜೀವನವನ್ನ ಎಷ್ಟು ಲೈಟ್ ಆಗಿ ತಗೊಂಡ್ಬಿಡ್ತೇವಲ್ಲ ಅಂತೇಳಿ. ಹಾಗಾಗಿ ವಿದ್ಯಾರ್ಥಿಗಳೇ, ಶಿಕ್ಷಣವನ್ನ, ಈ ಪುಸ್ತಕದಿಂದ ಸಿಕ್ಕಂತ ಶಿಕ್ಷಣ, ಗುರುಗಳಿಂದ ಸಿಕ್ಕಂತ ಜೀವನದ ಶಿಕ್ಷಣ, ಇದನ್ನು ಸರಿಯಾಗಿ ಅಳವಡಿಸಿಕೊಂಡು ಜೀವನವನ್ನು ರೂಪಿಸಿಕೊಳ್ಳಿ. ಸೋಲು ಗೆಲುವು ನಿಮ್ಮ ಜೀವನದಲ್ಲಿ ಬಂದೇ ಬರ್ತವೆ, ಬಹಳಷ್ಟು ಬರ್ತವೆ. ದೊಡ್ಡ ಗುರಿಯನ್ನು ಇಟ್ಕೊಳ್ರಿ. ಆ ಗುರಿಯನ್ನು ಸಾಧಿಸಲಿಕ್ಕೆ ದೊಡ್ಡ ಗುರಿ ಎಂತದ್ದಿರ್ಬೇಕಂದ್ರೆ ಬಂದ ಕಷ್ಟಗಳು ಚಿಕ್ಕದಾಗಿ ಕಾಣ್ಬೇಕು ನಿಮಗೆ. ಅಷ್ಟು ದೊಡ್ಡ ಗುರಿಯನ್ನು ಇಟ್ಕೊಳ್ರಿ. ದೇವರೇ ಭೂಮಿ ಮೇಲೆ ಅವತಾರ ತಾಳಿದಾಗ ಅವನಿಗೂ ಕೂಡ ಕಷ್ಟ ಅನುಭವಿಸ್ಲೇಬೇಕಾದ. ಇನ್ನು ನಾವು ಮನುಷ್ಯರು, ನಮಗೆ ಕಷ್ಟಗಳಿರ್ಬೋದು ಜೀವನದಲ್ಲಿ. ಹಾಗಾಗಿ ಕಷ್ಟಗಳನ್ನ ಎದುರಿಸುವ ಸಾಮರ್ಥ್ಯ ನಿಮಗೆ ಸಿಗಲಿ. ಜೀವನದಲ್ಲಿ ಪ್ರಮುಖವಾದಂತಹ ಅಂಶ ಜ್ಞಾನಕ್ಕೆ ವಿನಯ ಇರಬೇಕು, ಸಂಪತ್ತಿಗೆ ದಾನದ ಗುಣ ಇರಬೇಕು, ಅದರ ಜೊತೆಗೆ ಅಧಿಕಾರ ಸಿಕ್ಕ ಮೇಲೆ ಸೇವಾ ಮನೋಭಾವ ಇರಬೇಕು. ಇನ್ನು ಮೂರು ಇಲ್ಲ ಅಂತ ಹೇಳಿದ್ರೆ ಅದು ಯಾವುದಕ್ಕೂ ಉಪಯೋಗ ಇಲ್ಲ. ವಿನಯ ಇಲ್ಲದೆ ಇರ್ತಕ್ಕಂಥ ಜ್ಞಾನ, ದಾನ ಇಲ್ಲದೆ ಇರ್ತಕ್ಕಂಥ ಸಂಪತ್ತು, ಸೇವಾ ಮನೋಭಾವನೆ ಇಲ್ಲದೆ ಇರ್ತಕ್ಕಂಥ ಅಧಿಕಾರ. ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ತಂದೆ ತಾಯಿ ಅಂದ್ರೆ ಪೋಷಕರನ್ನ, ಆಮೇಲೆ ಈ ಜ್ಞಾನ ಕೊಟ್ಟಂತಹ ಗುರುಗಳನ್ನ, ಆಮೇಲೆ ನೀವು ಕಲಿತಂತಹ ವಿದ್ಯೆ, ಜ್ಞಾನವನ್ನ ಯಾವತ್ತಿಗೂ ಕೂಡ ಮರಿಬೇಡ್ರಿ. ಅದು ನಿಮ್ಮ ಜೊತೆಗೆ ಸದಾಕಾಲ ಇಟ್ಕೊಳ್ರಿ. ಪ್ರಯತ್ನ ಸತತವಾಗಿ ಇರಬೇಕು. ಬಿದ್ದ ವ್ಯಕ್ತಿ ಯಾವತ್ತೂ ವಿಫಲನಲ್ಲ. ಬಿದ್ದ ವ್ಯಕ್ತಿ ಮತ್ತೆ ಏಳದೆ ಇರ್ತಕ್ಕಂಥ ಛಲವನ್ನ ಹೊಂದದೇ ಇದ್ರೆ ಅವಾಗ ಅವತ್ತು 100% ಅವ್ನು ಸೋಲ್ತಾನೆ. ಹಾಗಾಗಿ ವೇದಿಕೆ ಮೂಲಕ ನಿಮ್ಮ ಭವಿಷ್ಯ ತುಂಬಾ ಯಶಸ್ಸಿನಿಂದ, ಆರೋಗ್ಯದಿಂದ, ಸುಖ, ಸಂಪತ್ತು, ಶಾಂತಿ, ನೆಮ್ಮದಿ ಮತ್ತು ನೀವು ಇಟ್ಟುಕೊಂಡಂತಹ ಗುರಿಗಳು ಒಳ್ಳೆಯ ಗುರಿಗಳೊಂದಿಗೆ ಸಾಗಲಿ ಅಂತ ಹೇಳಿ ವೇದಿಕೆ ಮೂಲಕ ನಿಮ್ಗೆ ಹಾರೈಸಿ ನಿಮಗೆ ಶುಭವನ್ನು ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್. ಶ್ರೀ ಹುಸೇನ್ ಸಾಬ್ ಕೊಳಗಂಡ್ ಸರ್ ತಮ್ಮ ಮಾರ್ಗದರ್ಶನದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ನೆನಪಿನ ವಿತರಣೆ. ಉಡುಗೊರೆಯ ಮೌಲ್ಯ ಅದರ ಬೆಲೆಯಲ್ಲ, ಅದರಲ್ಲಿ ಅಡಗಿರುವ ಪ್ರೀತಿ ಮತ್ತು ನೆನಪುಗಳಲ್ಲಿದೆ. ಕಾಲೇಜಿನ ನೆನಪುಗಳನ್ನು ಸದಾ ಹಸಿರಾಗಿಡುವ ಒಂದು ಚಿಕ್ಕ ಕಾಣಿಕೆಯಾಗಿ ನಮ್ಮ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ನೆನಪಿನ ಉಡುಗೊರೆಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಈಗ ನಡೆಸಿಕೊಳ್ಳೋಣ. ವಿದ್ಯಾರ್ಥಿಗಳಿಗೆ ವೇದಿಕೆ ಮೇಲಿನ ಗಣ್ಯರು ಉಡುಗೊರೆ ವಿತರಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ.
ಉಡುಗೊರೆಯನ್ನು ವಿತರಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಎಲ್ಲ ವಿದ್ಯಾರ್ಥಿಗಳಿಗೆ ಉಡುಗೊರೆಯನ್ನು ವಿತರಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಇದೀಗ ಅಧ್ಯಕ್ಷರ ನುಡಿ ಶ್ರೀ ಎಂ ಜಿ ಬಡ್ಡಿಯೋಡರ್ ಪ್ರಾಚಾರ್ಯರಿಂದ. ಇವತ್ತು BA ಅಂತಿಮ ವಿದ್ಯಾರ್ಥಿನಿಯರಿಗೆ BA ಪ್ರಥಮ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿನಿಯರು ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜನೆ ಮಾಡಿದರೆ ಈ ಸಮಾರಂಭಕ್ಕೆ ಆಗಮಿಸಿದಂತಹ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಗಣೇಶ್ ಕರ್ನೂಲಿ ಸರ್ ಅವರೇ ಹಾಗೂ ಎಲ್ಲ ಉಪನ್ಯಾಸಕ ಮಿತ್ರರೇ ಹಾಗೂ ನನ್ನ ವಿದ್ಯಾರ್ಥಿನಿಯರು, ಈಗ ಒಂದು 5 ನಿಮಿಷ ಮಾತಾಡ್ತೀನಿ, ಭಾಳ ಮಾತಾಡೋದಿಲ್ಲ, ಕೇಳ್ರಿ. ಸರ್ ಎಲ್ಲ ವಿಷಯ ಹೇಳ್ಬಿಟ್ಟಿದ್ದಾರೆ. ಈಗ ಅತಿಥಿಗಳು ಮಾತಾಡಿದ್ರು, ಆಮೇಲೆ ಅಕ್ಕಿ ಸರ್ ಮಾತಾಡಿದ್ರು, ಕಳಗೊಂಡ್ ಸರ್ ಮಾತಾಡಿದ್ರು, ಸೊ ಬಹಳಷ್ಟು ವಿಪಕ್ಷ ಸರ್ ಮಾತಾಡಿದ್ರು, ಚೆನ್ನಾಗಿ ಹೇಳಿದ್ದಾರೆ. ಸೊ ಎಲ್ಲರೂ ಹೇಳಿದ್ರು ಜೀವನದ ಮೌಲ್ಯಗಳು. ನಾನು ಅದ್ರ ಬಗ್ಗೆ 1-2 ನಿಮಿಷ ಹೇಳಿ ಮುಗಿಸ್ತೇನೆ. ನೋಡಿ, ಮನುಷ್ಯನಿಗೆ ಇಲ್ಲಿ ಶ್ರೀಮಂತಿಕೆ ಬೇಕು, ಹಣ ಬೇಕು ಬದುಕಲಿಕ್ಕೆ, ಇಲ್ಲ ಅಂತಲ್ಲ. ಅದರ ಜೊತೆಗೆ ಮೌಲ್ಯಗಳನ್ನು ನಾವು ಬೆಳೆಸ್ಕೊಳ್ಬೇಕು. ಮೌಲ್ಯಗಳು ಬಹಳಷ್ಟು ನೆಮ್ಮದಿಯನ್ನ, ಒಂದು ಜೀವನದ ಸಾಕಾರದ ಕಡೆಗೆ, ಮತ್ತೆ ಈ ಜೀವನ ಒಂದು ಒಳ್ಳೆ ವ್ಯವಸ್ಥಿತವಾಗಿ ನಡೆಸಿದೀವಿ ಅನ್ನುವಂಥ ಆತ್ಮತೃಪ್ತಿಯನ್ನ ಕೊಡ್ಲಿಕ್ಕೆ ಬೇಕಾಗಿದ್ದು ನಮಗೆ ಇಲ್ಲಿ ಜೀವನದ ಮೌಲ್ಯಗಳು. ಅದಕ್ಕೆ ಏನಾಗ್ತಾ ಇದೆ ಅಂದ್ರೆ, ಆಧುನಿಕ ಸಮಾಜದಲ್ಲಿ ವ್ಯಕ್ತಿ ಯಾವ ಕೊರತೆಯಿಂದ ಬಳಲ್ತಾ ಇದ್ದಾನೆ ಅಂದ್ರೆ ಮೌಲ್ಯಗಳ ಕೊರತೆ. ಬಹಳಷ್ಟು ವಿದ್ಯಾರ್ಥಿನಿಯರು 3 ವರ್ಷ ಇಲ್ಲಿ ಓದಿದ್ದೀರಿ, ಹಲವಾರು ಇಲ್ಲಿ ವಿಚಾರಗಳನ್ನ, ಹಲವಾರು ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ದೀರಿ. ಮತ್ತೆ ಇನ್ನೂ ವೇದಿಕೆಗಳಲ್ಲಿ ನೀವು ಹಲವಾರು ಇಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬೇಕಾದಷ್ಟು ಅನುಭವವನ್ನ, ಈಗ ಆಮೇಲೆ ವಿದ್ಯಾರ್ಥಿನಿಯರು ಹೇಳಿದ್ರಿ, ಹುಡುಗರು ಹೇಳಿದ್ರಿ. ಸರ್ ನನಗೆ ಫಸ್ಟ್ ಬಂದಾಗ ದಿವ್ಯಾಶ್ರೀ ಹೇಳಿದ್ರು, ನಂಗೆ ಮಾತಾಡಕ್ ಬರ್ತಿದ್ದಿಲ್ಲ ಸರ್ ನಾನು ಫಸ್ಟ್ ಬಂದಾಗ. ಈಗ ಇಲ್ಲಿ ಬಂದ್ಮೇಲೆ ಸರ್ ಸೆಮಿನಾರ್ ಎಲ್ಲ ಮಾಡ್ತಾರೆ, ಶಿಲ್ಪ ನೀವು ಎಲ್ಲ ಹೇಳಿದ್ರು, ನನಗೆ ಮಾತಾಡಕ್ಕೆ ಬರ್ತಿದ್ದಿಲ್ಲ ವೇದಿಕೆಗೆ. ನಾವು ಇಲ್ಲಿ ಬಂದು ಸೆಮಿನಾರ್ ಮಾಡಿಸಿದ್ರು, ಅಕ್ಕಿ ಸರ್, ವಿಪಕ್ಷ ಹಲವಾರು ಉಪನ್ಯಾಸಕರ ಹೆಸರು ಹೇಳಿದ್ರು. ಸೊ ಅದಕ್ಕೆ ಇಲ್ಲಿ ನಾವು ಬಂದಿರೋದು ಯಾವ್ದಕ್ಕಂದ್ರೆ ನಾವು ಹೊಸತನ್ನ ಕಲ್ಕೊಳ್ಳೋಕೆ, ಮತ್ತೆ ಮುಂದೆ ಈ ಸಮಾಜವನ್ನ ಬೇಕಾದಷ್ಟು ನಾಲೆಜ್ ಅನ್ನು ಪಡ್ಕೊಂಡು ಸಮಾಜಕ್ಕೆ ನಮ್ದೇ ಅಂತ ನೋಡಿ. ನಾವು ಹೇಳಿದ್ನಲ್ಲ, ಮುಂದಿನ ಪೀಳಿಗೆ ನಿಮ್ಮನ್ನ ವೇಟ್ ಮಾಡ್ತಾ ಇದೆ. ಯಾಕಂದ್ರೆ ನೀವು ಡಿಗ್ರಿ ಮಾಡಕತ್ತಾರ್ರಿ, ಡಿಗ್ರಿ ಮುಗಿಸ್ಯಾರ, ಮುಂದೆ ಒಳ್ಳೆ ಜಾಬ್ ಮಾಡ್ತಾರ ಅಂದ್ರೆ ಸಮಾಜ ಕೂಡ ನಿಮ್ಮಿಂದ ಒಳ್ಳೆ ಒಂದು ಇಲ್ಲಿ ಸೇವೆಯನ್ನ ನಿರೀಕ್ಷಣೆ ಮಾಡ್ತಾ ಇದೆ. ಹಾಗಾದ್ರೆ ನಾವು ಹೇಗ್ ನಡ್ಕೊತಾ ಇದ್ದೇವೆ ಪ್ರಶ್ನೆ ಮಾಡ್ಕೊಂಡು ನೋಡೋಣ. ನಾವ್ ಏನ್ ಮಾಡ್ತಾ ಇದ್ದೇವೆ, ಹೇಗ್ ನಡ್ಕೊಳ್ತಾ ಇದ್ದೇವೆ, ಏನ್ ಮಾಡ್ಬೇಕು ನೋಡಿ. ಅದರ ಪ್ರಜ್ಞೆಯನ್ನ ಮರೆತೇ ನಾವು ಬದುಕ್ತಾ ಇದ್ದೇವೆ ಅಲ್ವಾ. ನಮ್ಮ ಜವಾಬ್ದಾರಿ ಮುಂದೆ ಬಹಳಷ್ಟಿದೆ, ನೆನ್ಪಿಟ್ಕೊಳ್ಳಿ. ನೀವು ನಿಮ್ಮ ಕುಟುಂಬ ಸಾಕ್ಬೇಕು, ನಿಮ್ಮ ಮಕ್ಕಳನ್ನ ಸಾಕ್ಬೇಕು, ಮತ್ತೆ ನಿಮ್ಮ ಮುಂದೆ ಮಕ್ಕಳು ಬರೋಲ್ಲ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಾಗ ಕಲಿಸ್ಬೇಕು. ನೀವು ಕಲಿಸಿ, ಇಲ್ಲಾಂದ್ರೆ ಅವಮಾನ ಅಂತೀರಿ. ಅಂತ ಒಂದು ಸ್ಥಿತಿಗೆ ನಮ್ಮ ಸಮಾಜ ಬಂದು ನಿಂತಿದೆ ಅಲ್ವಾ. ನೀವು ಆ ಮಕ್ಕಳಿಗೆ ಇಂಗ್ಲಿಷ್ ಕಲಿಸ್ಬೇಕು. ನೀವೆಷ್ಟು ಚೆನ್ನಾಗಿ ಇಂಗ್ಲಿಷ್ ಕಲ್ತೀರಿ ಹೇಳಿ? ಇನ್ನು ಬಹಳ ಕಷ್ಟ ಐತೆ, ಪ್ರಯತ್ನ ಮಾಡ್ತಾ ಇಲ್ಲ. ಎಲ್ಲ ವೇದಿಕೆ ನಿಮ್ಗಿದೆ, ಎಲ್ಲ ವಿಷಯ ಶಿಕ್ಷಕರಿದ್ದಾರೆ, ಎಲ್ಲ ವೇದಿಕೆಗಳು ಚೆನ್ನಾಗಿದ್ದಾವೆ. ಸದ್ಬಳಕೆ ಮಾಡ್ಕೊಳ್ತಾ ಇಲ್ಲ ನೀವು. ಮತ್ತೆ ನೀವೇ ಸದ್ಬಳಕೆ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಹೇಗೆ ಉತ್ತಮ ಸಮಾಜವನ್ನ ಕಟ್ಟುವಲ್ಲಿ ಸಫಲರಾಗ್ತೀರಾ? ಅದು ದೊಡ್ಡ ಪ್ರಶ್ನೆ ನಮ್ಮ ಸಮಾಜಕ್ಕೆ. ಯುವಕರ ನಾನು ವೈಯಕ್ತಿಕವಾಗಿ ಯಾರನ್ನ ದ್ವೇಷಿಸ್ತಾ ಇಲ್ಲ, ಇರುವಂತ ಸ್ಥಿತಿಯನ್ನ ನಾನು ನೇರವಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ. ಅದಕ್ಕೆ ಇನ್ನೂ ಕಾಲ ಮಿಂಚಿಲ್ಲ, ಇಲ್ಲಿ ಮುಗುದಿಲ್ಲ. ಇನ್ನು MA ಹೋಗ್ತೀರಿ, BEd ಹೋಗ್ತೀರಿ, ಒಳ್ಳೆ ಆದರ್ಶಗಳನ್ನು ಬೆಳೆಸ್ಕೊಳ್ರಿ, ಹಾರ್ಡ್ ವರ್ಕ್ ಮಾಡೋದು ಕಲೀರಿ. ನಾನು ಹೇಳಿದ ಎಲ್ಲರನ್ನ, ಶಿಕ್ಷಕರನ್ನ, ಹಿರಿಯರನ್ನ, ಸಮಾಜವನ್ನ, ನೆರೆಹೊರೆಯರನ್ನ ಗೌರವಿಸೋದನ್ನ ಕಲೀರಿ. ಅವೇ ಮೌಲ್ಯಗಳು, ಅದೇ ನಿಮ್ಮ ಶಿಸ್ತು. ಅದು ನಿಮ್ಮನ್ನ
ಯಶಸ್ಸಿನ ಕಡೆಗೆ ತಗೊಂಡು ಹೋಗ್ತದೆ. ಒಂದು ಹಾರ್ಡ್ ವರ್ಕ್ ಮಾಡಬೇಕು, ಏನಾದ್ರೂ ಇರ್ಲಿ ಹಾರ್ಡ್ ವರ್ಕ್ ಮಾಡ್ರಿ, ಖಂಡಿತವಾಗ್ಲೂ ನೀವು ಯಶಸ್ಸಿನ ಕಡೆಗೆ ಹೋಗ್ತೀರಿ ಅಂತ. ಅದಕ್ಕೆ ಆದ್ರೂ ನಿಮ್ಮನ್ನು ಕಳಿಸ್ಲಿಕ್ಕೆ ನಮ್ಗೆ ಬೇಸರ ಆಗ್ತದೆ. ಯಾಕಂದ್ರೆ ಅದಕ್ಕೆ ಒಂದ್ ಕಡೆ ಹೇಳ್ತಾರೆ, ರಿಮೆಂಬ್ರೆನ್ಸ್ ಇಸ್ ದ ಫೈನೆಸ್ಟ್ ಫ್ಲವರ್ ಇನ್ ದ ಗಾರ್ಡನ್ ಆಫ್ ಯುವರ್ ಲೈಫ್. ನೆನಪು, ನಾವು ಡಿಗ್ರಿ ಮುಗಿಸಿದ ನೆನಪು ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಇಲ್ಲಿ 3 ವರ್ಷ ಇದ್ದು ಬೇಕಾದಷ್ಟು ಇಲ್ಲಿ ಈ ವಿಚಾರಗಳನ್ನ ತಿಳ್ಕೊಂಡು ಮತ್ತೆ ನಿಮ್ಮ ಫ್ರೆಂಡ್ಸ್, ಶಿಕ್ಷಕರು, ಸಮಾಜ ಎಲ್ಲೊಂದು ಬಾಂಧವ್ಯ ಬೆಳೆಸ್ಕೊಂಡಿದ್ದೀರಿ. ಈ ನೆನಪನ್ನ ನಾವು ಮರಿಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಈ ನೆನಪು ನಿಮ್ಗೆ ಯಾವಾಗಲೂ ಇರಲಿ. ಬಟ್ ಇದನ್ನ ನಾ ಹೇಳಿದ್ನಲ್ಲ, ಮುಂದೆ ಇಲ್ಲಿನ ಅನುಭವವನ್ನ ಒಳ್ಳೆ ಒಂದು ಸುವ್ಯವಸ್ಥಿತವಾದಂತಹ ಸಮಾಜವನ್ನ ಕಟ್ಟಲಿಕ್ಕೆ ನೀವು ಸೇವೆ ಮಾಡಲಿಕ್ಕೆ ನೀವು ನಿರ್ಧರಿಸಿ ಸೇವೆ ಮಾಡಿ ಮತ್ತು ಉತ್ತಮ ಸಮಾಜವನ್ನು ನೀವು ಕಟ್ಟಲಿ ಅನ್ನುವಂಥದ್ದು ನನ್ನ ವಿಚಾರ. ಹಾಗಾಗಿ ನಾವು ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನು ಬಹಳಷ್ಟು ಚೆನ್ನಾಗಿ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಇದ್ದೀರಿಲ್ಲ ಅಂತ ನಾವು ಇಲ್ಲಿ ಹುಡುಗಾಟ ವಿದ್ಯಾರ್ಥಿಗಳಲ್ಲಿದೆ. ಅದನ್ನ ಸರ್ ಹೇಳಿದ್ರು, ಇನ್ನು ತಿದ್ಕೋಬೇಕು ಅಂತ ಮಠಪತ್ ಸರ್ ಹೇಳಿದ್ರು, ವಿರೂಪಾಕ್ಷಪ್ಪ ಸರ್ ಹೇಳಿದ್ರು. ಸರಿ, ಇಲ್ಲಿ ನಾನು ಬಂದ ಉದ್ದೇಶ ಏನು, ಇಲ್ಲಿ ಯಾಕೆ ಬಂದಿದ್ದೀನಿ, ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಅದನ್ನ ಯೋಚನೆ ಮಾಡ್ಬೇಕಾಗಿತ್ತು. ಮಾಡಲಿಲ್ಲ ಬಹಳಷ್ಟು ವಿದ್ಯಾರ್ಥಿಗಳು. ಅದು ಆಗಬಾರ್ದು. ಅದಕ್ಕೆ ನೀವೇ ಮುಂದೆ ಬೆಲೆ ತರಬೇಕಾಗ್ತದೆ ಅಂತ ನಾವು ಹೇಳಿದ್ನಲ್ಲ. ಮುಂದಿನ ದಿನಮಾನಗಳು ನೀವೇನಂದ್ರೆ ಸರ್ ನಮ್ ಕಸು ಇದ್ರಿ, ದುಡಕತ್ತವಿ, ಭಾರಿ ಸ್ಟ್ರಾಂಗ್ ಅದವಿ, ಗಟ್ಟಿ ಅದವಿ. ಬಹಳಷ್ಟು ವ್ಯಕ್ತಿಗಳನ್ನ ಎಷ್ಟು ವರ್ಷ ಅಂತ ಹೇಳ್ರಿ, 26 ವರ್ಷ ನನಗೆ ಗೊತ್ತಿದ್ದಂಗೆ 98ರಿಂದ ಪಾಠ ಮಾಡ್ತಾ ಇದ್ದೀನಿ. ಸಾವಿರಾರು ಲಕ್ಷ ಹುಡುಗರು ನೋಡೇ ನಾನು ಅಲ್ವಾ? ಅದಕ್ಕೆ ಹೇಳ್ತಾ ಇರೋದು, ನೀವು ಬಂದ ಉದ್ದೇಶವನ್ನ ನೆರವೇರಿಸಿಕೊಂಡು ಹೋಗಿ. ಸುಮ್ಮನೆ ಅನಾವಶ್ಯಕ ಕಾಲಹರಣ ಮಾಡಿ ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ. ಮುಂದಾದ್ರೂ ನಿಮ್ಗೆ ಚಾಲೆಂಜಸ್ ಬಹಳಷ್ಟು ಇದಾವೆ. ಎಲ್ಲ ಚಾಲೆಂಜಸ್ ಅನ್ನ ನೀವು ಎದುರಿಸ್ಬೇಕು. ಎದುರಿಸುವಂತ ಶಕ್ತಿ ಆ ದೇವರು ತಮ್ಗೆ ಒದಗಿಸ್ಲಿ. ಮತ್ತೆ ಇಲ್ಲಿ ಒಳ್ಳೆ ಇಂಟೆಲೆಕ್ಚುಯಲ್ ಮಲ್ಟಿ ಟ್ಯಾಲೆಂಟೆಡ್ ನಾ ಕೆಲವು ಸ್ಟೂಡೆಂಟ್ಸ್ ನೋಡಿನಿ. ಇಲ್ಲಿ ಬಹಳಷ್ಟು ಚೆನ್ನಾಗಿ ಮಾತಾಡಿದ್ರಿ, ಬಹಳ ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಆಗಿದ್ರಿ, ಒಳ್ಳೆ ನಾಲೆಜ್ ಇದೆ. ಆ ನಾಲೆಜ್ ಅನ್ನ ನಿಮ್ಮ ಒಂದು ಸಮಾಜ ಕಟ್ಟುವಲ್ಲಿ ಸಹಾಯ ಮಾಡಿ. ನಿಮ್ಮದೇ ಆದಂತ ಕೊಡುಗೆ ನಾವು ಹೇಳಿದ್ನಲ್ಲ ಅಲ್ರಿ, ಎಲ್ಲರೂ ಒಂದಿನ ಸಾಯಿದೆ, ಆದ್ರೆ ಹೆಂಗ್ ಸಾಕ್ತೀವಿ ಅನ್ನೋದು ಮುಖ್ಯ. ಕೆಲವೊಬ್ರು 40 ವರ್ಷಕ್ಕೆ ಸಾಯ್ತಾರೆ, 50 ವರ್ಷಕ್ಕೆ ಸಾಯ್ತಾರೆ, 80 ವರ್ಷಕ್ಕೆ ಸಾಯ್ತಾರೆ. ಅದು ಕಾರಣ ಅಲ್ಲ. ಇರೋಷ್ಟು ದಿನ ನಾನು ನನ್ನ ಸಮಾಜಕ್ಕಾಗಿ ಏನಾದ್ರೂ ಒಳ್ಳೇದನ್ನು ಮಾಡಬೇಕು. ಸಮಾಜ ಯಾರನ್ನೂ ಇವತ್ತು ಶಾಶ್ವತವಾಗಿ ಅವ್ರ ಬಗ್ಗೆ ಮಾತಾಡೋದಿಲ್ಲ. ಒಳ್ಳೆಯವರು, ಅವ್ರು ಇಂಥ ಕೊಡುಗೆ ಸಮಾಜಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥ 4 ಮಾತುಗಳು ನಾವು ಸತ್ತೋದ್ಮೇಲೆ ಬರಬೇಕು. ಅದಕ್ಕೆ ನಾವು ದುಡಿಯೋದು. ಬರೀ ಹಣ, ಆಸ್ತಿ ಅಥವಾ ಶ್ರೀಮಂತಿಕೆ ಅಥವಾ ನನ್ನ ಅಧಿಕಾರ ಯಾರು ಗ್ಯಾರಂಟಿ ಇರ್ತದೆ? ಯಾವ ಅಧಿಕಾರವೂ ಈ ಜಗತ್ತಲ್ಲಿ ಶಾಶ್ವತ ಅಲ್ಲ, ಯಾರಿಗೂ ಶಾಶ್ವತ ಅಲ್ಲ. ಹಾಗಾಗಿ ನಾವು ಆತ್ಮೀಯತೆಯಿಂದ ನಾವೇನ್ ಮಾಡ್ಬೇಕಾಗುತ್ತೆ, ಬದುಕಬೇಕು. ಅಂತ ಒಂದು ತಿಳುವಳಿಕೆ ಆ ದೇವರು ತಮಗೆ ಒದಗಿಸ್ಲಿ. ಮತ್ತೆ ಎಲ್ಲ ಹಂತಗಳಲ್ಲಿ ನೀವು ಮುಂದೆ ಏನು ಎದುರಿಸ್ಬೇಕಲ್ಲ, ಎಲ್ಲ ಚಾಲೆಂಜಸ್ಗಳಲ್ಲಿ ಬಹಳಷ್ಟು ಇಲ್ಲಿ ಯಶಸ್ಸು ಕೊಡುವಂತ ಒಂದು ಶಕ್ತಿಯನ್ನ ಆ ಮೃತ್ಯುಂಜಯಗಳು ತಮ್ಗೆಲ್ಲ ಕೊಡ್ಲಿ. ಎಲ್ಲ ರಂಗದಲ್ಲಿ ತಮ್ಗೆ ಯಶಸ್ಸು ಕೊಡ್ಲಿ. ಮತ್ತೆ ಒಳ್ಳೆ ಭವಿಷ್ಯ, ಉತ್ತಮ ಭವಿಷ್ಯವನ್ನ ಆ ದೇವರು, ಉಜ್ವಲವಾದಂತ ಭವಿಷ್ಯವನ್ನ ಆ ದೇವರು ತಮ್ಗೆಲ್ಲ ಒದಗಿಸ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಅವಕಾಶಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು, ಒನ್ ಅಂಡ್ ಆಲ್. ಅಧ್ಯಕ್ಷರ ನುಡಿದಂತ ಶ್ರೀ MG ಬಡ್ಡಿಯೋಟರ್ ಪ್ರಾಚಾರ್ಯರಿಗೆ ಧನ್ಯವಾದಗಳು. ಇದೀಗ ಕೊನೆಯದಾಗಿ ವಂದನಾರ್ಪಣೆ. ಕೃತಜ್ಞತೆ ಎಂಬುದು ಮಾನವೀಯ ಸಂಬಂಧಗಳ ಸುಂದರ ಅಭಿವ್ಯಕ್ತಿ. ಈ ಯಶಸ್ವಿ ಕಾರ್ಯಕ್ರಮದ ಹಿಂದೆ ಶ್ರಮಿಸಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸುವ ನಿಟ್ಟಿನಲ್ಲಿ ಈಗ ವಂದನಾರ್ಪಣೆಗಾಗಿ ಸಂತು ಹಿತ್ತಲ್ಮನೆ ಅವರನ್ನು ವೇದಿಕೆ ಮುಂದೆ ಆಹ್ವಾನಿಸುತ್ತೇನೆ. ಹೋಗುವ ಹೆಜ್ಜೆಗಳು ದೂರವಾದರೂ ಜೊತೆಯಾಗಿ ಕಳೆದ ನೆನಪುಗಳು ಸದಾ ಹೃದಯದಲ್ಲಿ ಉಳಿಯುತ್ತವೆ.